the point. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಸಭೆ ಮೇಲೆ ಸಭೆ ಆಯ್ತು. ಕಾಂಗ್ರೆಸ್ ಅವ್ರು ಪಟ್ಟಿ ಬಿಟ್ರು, JDS ಅವ್ರು ಪಟ್ಟಿ ಬಿಟ್ರು. ಆ ಪಟ್ಟಿ ಹಿಡ್ಕೊಂಡು ಸಮೀಕ್ಷೆನೂ ನಡೆಸಿದ್ದಾಯ್ತು. ನಾಯಕರನ್ನ ಕರೆದು ಸಮಾಲೋಚನೆ ಮಾಡಿದ್ದಾಯ್ತು. ಜಿಲ್ಲಾ ಮಟ್ಟದಲ್ಲಿ ವೋಟಿಂಗ್ ಅಭಿಯಾನ ನಡೀತು. ಇಷ್ಟೆಲ್ಲ ಆದರೂ BJPಯ ಪಟ್ಟಿ ಹೊರಗೆ ಬರಲಿಲ್ವಲ್ಲ ಅನ್ನೋ ಕುತೂಹಲ ಮತ್ತು ಪ್ರಶ್ನೆ ಬರೀ BJPಗರಿಗಲ್ಲ, ಅವರ ರಾಜಕೀಯ ವಿರೋಧಿಗಳಿಗೂ ಕಾಡ್ತಿರುವಂಥದ್ದು. ಡೆಲ್ಲಿನಲ್ಲಿ ಸಭೆ ನಡೀತಿದೆ. ಡೆಲ್ಲಿನಲ್ಲಿ ಇವತ್ತು ಸಂಜೆ ಕೂಡ JP ನಡ್ಡಾ ಅವರ ಮನೆಯಲ್ಲಿ ನಿರ್ಧಾರ ಅಂದರೆ ನಿರ್ಣಾಯಕ ಸಭೆ ಒಂದು ನಡೀತಂತೆ. ಇದೆಲ್ಲ ಅಂತೆ ವಿಷಯ ಮಾತ್ರ ಬರ್ತಿರೋದು. ಖಚಿತವಾಗಿ ಇದೇ ಪಟ್ಟಿ, ಇಷ್ಟೇ ಜನ ಅಭ್ಯರ್ಥಿಗಳು ಅನ್ನೋ ಒಂದು ಮಾಹಿತಿ ಇವತ್ತುವರೆಗೂ ಲಭ್ಯ ಆಗಲಿಲ್ಲ. ಪ್ರಧಾನಿ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಮೈಸೂರಿನಲ್ಲಿ ಕಾರ್ಯಕ್ರಮ ಇದೆ, ಬಂಡೀಪುರ್ನಲ್ಲಿ ಸಫಾರಿ ಇದೆ. ಅವ್ರು ಈ ಕಡೆಯಿಂದ ಹೊರಟ ತಕ್ಷಣ ಆ ಕಡೆಯಿಂದ ಪಟ್ಟಿ ಬಂದುಬಿಡುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಆಗಲಿಲ್ಲ. ಈಗ ಪಕ್ಷದ ವರಿಷ್ಠರು ಕೆಲವರು ಬೇಡಿಕೆ ಇಟ್ಟಿದ್ರೆ, ಇನ್ನು ಕೆಲವರು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಮುಂದೆ. ಇದು ಕೂಡ ಈ ವಿಳಂಬಕ್ಕೆ ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಯಾವ್ಯಾವ ವರಿಷ್ಠರು ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ, ಚರ್ಚೆಯ ಅವಧಿಯಲ್ಲಿ ನಿಮ್ಮ ಮುಂದೆ ತರೋಣ. ಯಾವ್ಯಾವ ಹಿರಿಯ ನಾಯಕರಿಗೆ ಯಾವ್ಯಾವ ರೀತಿಯ ಜವಾಬ್ದಾರಿ ಕೊಡಬೇಕು ಅಂತ ಮುಂದಾಯಿತು ಹೈಕಮಾಂಡ್, ಅದಕ್ಕೆ ಯಾರು ಒಪ್ಪಲಿಲ್ಲ, ಇದನ್ನು ಚರ್ಚೆಯ ಅವಧಿಯಲ್ಲಿ ನಿಮ್ಮ ಮುಂದೆ ತರೋಣ. ಇದು ಮೊದಲನೇ ಚರ್ಚೆಯ ವಿಷಯ, ಟಿಕೆಟ್ ಫೈಟ್. ಇನ್ನು ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಥಳೀಯ ಅಸ್ಮಿತೆ ಒಂದು ವಿಷಯವಾಗಿ ಹೊರಹೊಮ್ಮಿರುವಂಥದ್ದು. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕನ್ನಡಿಗರ ಹೆಮ್ಮೆಯ ಹಾಲು ಉತ್ಪಾದಕರ ಸಂಘ ಒಂದು ಸಂಸ್ಥೆಯಾಗಿ ಹೊರಹೊಮ್ಮಿ ರೈತರಿಗೆ ಒಂದು ಜೀವನದ ಆಸರೆ ಆಗಿರುವಂಥ ಈ ಸಂಸ್ಥೆಯನ್ನು, ಅದರ ದುಡಿಮೆಯನ್ನು ಕಿತ್ಕೊಳ್ಳುವಂಥ ಅಥವಾ ಕ್ಷೀಣಿಸುವಂಥ ಪ್ರಯತ್ನ ನಡೀತಾ ಇದೆಯಾ? ಸ್ಪರ್ಧಾತ್ಮಕ ಮನೋಧರ್ಮವನ್ನು ನಾವು ಬೆಳೆಸ್ಕೊಳ್ಳೋದಾದರೆ, ಆ ಒಂದು ದೃಷ್ಟಿಕೋನದಿಂದ ನಾವು ನೋಡೋದಾದರೆ, ಅಮೂಲ್ ಏನು ಹೊಸ ಬ್ರ್ಯಾಂಡಾ ಕರ್ನಾಟಕಕ್ಕೆ? ಅವ್ರು ಇಲ್ಲೆಲ್ಲೂ ಸೇಲ್ಸೇ ನಡೆಸ್ತಿಲ್ವಾ? ಹಾಗಂದು KMFನ ನಂದಿನಿ ಬೇರೆ ರಾಜ್ಯಗಳಲ್ಲಿ ತನ್ನ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿಕೊಂಡಿಲ್ವಾ? ತನ್ನದೇ ಆದ ಒಂದು ಗೃಹಕರ ಒಂದು ಬಳಗವನ್ನು, ಗ್ರಾಹಕರ ಬಳಗವನ್ನು ಅಲ್ಲಿ ಬೆಳೆಸ್ಕೊಂಡಿಲ್ವಾ? ಇದನ್ನು ನಾವು ಕೇವಲ ರಾಜಕೀಯ ಮತ್ತು ಭಾವನಾತ್ಮಕ ದೃಷ್ಟಿಕೋನದಿಂದ ನೋಡಬೇಕು, ಅಥವಾ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಿದೆಯಲ್ಲ, ಅವರು ರಚನೆ ಮಾಡಿರುವಂಥ ನಿಯಮಗಳ ಮೂಲಕ ನೋಡಬೇಕು? ಹೇಗಪ್ಪ ನೋಡೋದು? ಈ ಚುನಾವಣೆಯ ಸಂದರ್ಭದಲ್ಲಿ ಅದನ್ನು ನಿರ್ಧಾರ ಮಾಡೋದು ಕಷ್ಟ. ಅದು ಎರಡನೇ ಚರ್ಚೆಯ ವಿಷಯ, ಅಮೂಲ್ ವರ್ಸಸ್ ಅಸ್ಮಿತೆ. ಈ ಎರಡು ಚರ್ಚೆಯ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ದೆಹಲಿಯಲ್ಲಿ ಸಾಲು ಸಾಲು ಸಭೆ, 3 ದಿನ ಆದರೂ ಫೈನಲ್ ಆಗದ BJP ಟಿಕೆಟ್. BSY ಕೇಳಿದವರಿಗೆ ಕೊಟ್ಟರು ಕಷ್ಟ, ಕೊಡದಿದ್ರು ಕಷ್ಟ. ಧರ್ಮ ಸಂಕಟದಲ್ಲಿ ಹೈಕಮಾಂಡ್. ನಂದಿನಿ ವರ್ಸಸ್ ಅಮೂಲ್ ರಾಜಕೀಯ ಯುದ್ಧ, BJP ವಿರುದ್ಧ ಕೈ ಪ್ರಾದೇಶಿಕ ಅಸ್ಮಿತೆ ಅಸ್ತ್ರ. BJP ರಾಷ್ಟ್ರೀಯತೆ, ಹಿಂದುತ್ವ, ನಾಯಕತ್ವದ ಮುಂದೆ ಕೈ ಪ್ರಚಾರ ವೈಖರಿಯೇ ಬದಲು. ಇನ್ನು ಈ ಚರ್ಚೆ ವಿಷಯಗಳ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. BJP ಪಟ್ಟಿ ಪ್ರಕಟಿಸಲು ಪಕ್ಷದ ಮುಂದಿರುವ ಆಯ್ಕೆ ಹೆಚ್ಚೋ, ಗೊಂದಲ ಹೆಚ್ಚೋ, ಅಥವಾ ಸವಾಲುಗಳು ಹೆಚ್ಚೋ? ಅಂದರೆ ತುಂಬ ಜನ ಬಂದುಬಿಟ್ರೆ ಪಾಪ ಕಾಂಗ್ರೆಸ್ಗಾಯ್ತಾ ಸಮಸ್ಯೆ. ಕೆಲವು ಕ್ಷೇತ್ರಗಳಲ್ಲಿ 18-20 ಜನ ಅರ್ಜಿದಾರರು, ಅವ್ರನ್ನ ಮನವೊಲೈಸಿ ಅವ್ರಿಗೆ ಸಮಾಧಾನ ಮಾಡಿ ಒಂದು 3 ಜನ ತಂದು ಅದರಲ್ಲಿ ಮತ್ತೊಬ್ಬರನ್ನ ಆಯ್ಕೆ ಮಾಡಿ ಮತ್ತವ್ರ ಮನವೊಲೈಸಿ, ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದೇ ರೀತಿಯ ತೊಂದರೆ ಇದೆಯಾ? ಗೊಂದಲ ಇದೆಯಾ? ಅಥವಾ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ? ಅಥವಾ ಸವಾಲುಗಳಿದೆಯಾ? ಇವ್ರು ಕೊಟ್ಟರೆ ಏನಾಗ್ಬಿಡ್ತದೆ, ಅವ್ರಿಗೆ ಕೊಡಲಿಲ್ಲ ಅಂದರೆ ಏನಾಗ್ಬಿಡ್ತದೆ? ಇನ್ನು ಪಕ್ಷದ ವರಿಷ್ಠರ ಬೇಡಿಕೆ, ಅಸಹಕಾರ, ಒತ್ತಾಯ ಟಿಕೆಟ್ ನಿರ್ಣಯವನ್ನು ವಿಳಂಬ ಮಾಡ್ತಿದ್ಯಾ? ಈಗೆಲ್ಲ ವರದಿಗಳಿದೆಯಪ್ಪ. ಯಡಿಯೂರಪ್ಪನವ್ರು ಅಷ್ಟು ಕೇಳಿದಾರಂತೆ, ಸೋಮಣ್ಣ ಅವ್ರು ಇಲ್ಲಿಂದ ಸ್ಪರ್ಧೆ ಮಾಡಲ್ವಂತೆ, ಅಶ್ವಥ್ ನಾರಾಯಣ ಅವ್ರಿಗೆ, ಅಶೋಕ್ ಅವ್ರಿಗೆ ಈ ರೀತಿಯ ಒಂದು ಟಾಸ್ಕ್ ಕೊಟ್ಬಿಟ್ಟಿದಾರಂತೆ. ಅಲ್ಲ, ಕೊಟ್ಬಿಡೋದೇನೋ ಸರಿ, ಟಾಸ್ಕ್ ಇವ್ರು ತಗೋಬೇಕಲ್ಲ ಇಲ್ಲಿ. ಇನ್ನು ಸ್ಪರ್ಧೆಯ ದೃಷ್ಟಿಯಿಂದ ಅಮೂಲ್ ಕರ್ನಾಟಕಕ್ಕೆ ಬರುತ್ತಿರುವುದು ಕಾನೂನು ಬಾಹಿರವ ಅಥವಾ ಸ್ಥಳೀಯ ಅಸ್ಮಿತೆಯ ವಿಷಯವಾ? ಇದು ಅಸ್ಮಿತೆ ಅಂದರೆ ಇದನ್ನು ನಾವು ಯಾವ ವಿಷಯದಲ್ಲಿ ಜೋಡಣೆ ಮಾಡಬೇಕು, ಹೇಗೆಲ್ಲ ಅದರ ಒಂದು ಪರಿಗಣನೆ ಆಗ್ಬೋದು, ಅದರ ಅರ್ಥೈಸುವಿಕೆ, ಅದರ ವ್ಯಾಖ್ಯಾನ ಏನು?
ಕೇವಲ ಭಾವನೆ ಮತ್ತು ರಾಜಕೀಯ ದೃಷ್ಟಿಯಿಂದ ನಂದಿನಿ ವರ್ಸಸ್ ಅಮೂಲ್ ಪ್ರಕರಣವನ್ನು ಪರಿಗಣಿಸಲು ಸಾಧ್ಯವೇ? ಕೇವಲ ಭಾವನಾತ್ಮಕ ರಾಜಕೀಯ ಕಾರಣಗಳಿಗಾಗಿ ಮಾತ್ರನಾ? ಮಾತಾಡೋಣ, ಅದು ಎರಡನೇ ಚರ್ಚೆ ವಿಷಯ. ಮೊದಲನೇ ಚರ್ಚೆ ವಿಷಯ ಟಿಕೆಟ್ ಫೈಟ್. ಈ ಟಿಕೆಟ್ ಫೈಟ್ ಅನ್ನೋ ಚರ್ಚೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಕೇಳಲಾಯಿತು. ಈ ರೀತಿ ಹೇಳಿದ್ದಾರೆ. ಎಲ್ಲ ಕ್ಷೇತ್ರದ ಬಗ್ಗೆ ಚರ್ಚೆಗಳಾಗಿತ್ತು. ಮತ್ತೊಮ್ಮೆ ಅವ್ರೇನೋ ಒಂದೆರಡು ಮೂರು ಕ್ಲಾರಿಫಿಕೇಶನ್ ಕೇಳಬೇಕು ಅಂತ ಕರೆದಿದ್ರು ರಾಷ್ಟ್ರೀಯ ಅಧ್ಯಕ್ಷರು. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೇನೆ. ಇವತ್ತು ಸಾಯಂಕಾಲದೊಳಗಡೆ ಅಥವಾ ನಾಳೆ ದೇ ಆರ್ ಗೋಯಿಂಗ್ ಟು ಕ್ಲಿಯರ್. ವಿಳಂಬ ಇಲ್ರಿ, ನಿನ್ನೆ ಇವತ್ತೆಲ್ಲ ಚರ್ಚೆ ಆಗಿದೆ, ಇವತ್ತು ಫೈನಲೈಸ್. ಬೆಳಗ್ಗೆ ಇದ್ದದ್ದು ಪಕ್ಷದ ಇದ್ರ ಬಗ್ಗೆ ಎಲ್ಲ ಬೇರೆ ಸ್ಟ್ರಾಟಜಿ ದೃಷ್ಟಿಯಿಂದ ಒಬ್ಬೊಬ್ಬರನ್ನ ಕರೆದಿದ್ರು. ಅವ್ರ ಬಗ್ಗೆ ಸಮಾಲೋಚನೆ ಮಾಡಿದ್ರು. ಅಡ್ವರ್ಟೈಸ್ಮೆಂಟ್ ಮತ್ತೊಂದು ಮತ್ತೊಂದು. ಐ ಆಮ್ ವೆರಿ ಹ್ಯಾಪಿ. ವಾಟ್ ಆರ್ ಹ್ಯಾವ್ ಗಿವನ್ ಸಜೆಷನ್, ದೇ ಆರ್ ಆಲ್ ಅಗ್ರೀಡ್ and we are going to win absolute majority and we are going to form the government. No doubt about it. I am very happy about the discussion happened yesterday and day before yesterday. I am very very happy. ನೋಡ್ರಿ, ಆಗಲೇ ನಾವು ಭೇಟಿಯಾಗಿರ್ಲಿಲ್ಲ. ಆಗಲೇ ಬೇರೆ ಬೇರೆ ಇನ್ಫಾರ್ಮೇಶನ್ ತೊಗೊಳಕ್ ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಭೇಟಿಯಾಗಿರ್ಲಿಲ್ಲ. ನೋಡ್ರಿ, ಆಗಲೇ ನಾವು ಭೇಟಿಯಾಗಿರ್ಲಿಲ್ಲ. ಆಗಲೇ ಬೇರೆ ಬೇರೆ ಇನ್ಫಾರ್ಮೇಶನ್ ತೊಗೊಳಕ್ ಹೇಳಿದ್ರು. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಶ್ರೀಕಂಠೇಗೌಡರು, JDS ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ. ನಮಸ್ಕಾರ ಶ್ರೀಕಂಠೇಗೌಡ್ರೆ, ಸ್ವಾಗತ ನಿಮಗೆ. ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, BJPಯ ವಕ್ತಾರರು, MLC. ನಮಸ್ಕಾರ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸ್ವಾಗತ ನಿಮಗೆ. ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಯಾದ ಅನಿಲ್ ಅವರು ನಮ್ಮ ಜೊತೆ ಇರ್ತಾರೆ. ನಾನು ಸಹಜವಾಗಿ ಇದು BJP ವಿಷಯ ಆಗಿರೋದ್ರಿಂದ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಹತ್ರನೇ ಮಾತಾಡಿ ಶುರು ಮಾಡಬೇಕು. ಅಂದರೆ ಆಯ್ಕೆ ಹೆಚ್ಚ, ಗೊಂದಲ ಹೆಚ್ಚ, ಸವಾಲ್ಗಳು ಹೆಚ್ಚ ನಾರಾಯಣ ಸ್ವಾಮಿ ಅವರೇ, ಅಥವಾ ಇದು ಆ ಪಕ್ಷದ ಆಂತರಿಕ ವಿಷಯ ಅಂತ ನಾವು ಸುಮ್ಮನೆ ಬಿಡುವ? ಇದು ಯಾವುದೂ ಅಲ್ಲ. ನಮಗಿರ್ತಕ್ಕಂಥದ್ದು ಚುನಾವಣಾ ಪ್ರೋಸೆಸ್ ಯಾವತ್ತು ಶುರುವಾಗ್ತದೋ, ನಮ್ಮಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಯಾವ ರೀತಿ ಮಾಡ್ತೀವೋ, ಡೆಮೋಕ್ರೆಟಿಕ್ ಪ್ರೋಸೆಸ್ಸಲ್ಲಿ ಆ ರೀತಿ ನಾವು ಆವತ್ತಿಂದ ಶುರು ಮಾಡ್ತೀವಿ. ಬೇರೆ ಪಕ್ಷಗಳು ವರ್ಷಗಟ್ಟಲೆ ಮುಂಚೆ ಶುರು ಮಾಡಿದ್ವು. ಕಾಂಗ್ರೆಸ್ಸು ಸುಮಾರು 20 ದಿವಸಕ್ಕೆ ಮುಂಚೆನೇ ಅನೌನ್ಸ್ ಕೂಡ ಮಾಡಿಬಿಟ್ರು. ಜನತಾದಳದವರು ಸುಮಾರು 1 ವರ್ಷದಿಂದ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡ್ತಾನೇ ಇದ್ದಾರೆ. ಅದು ನಮ್ಮದು ಅದಲ್ಲ. ನಾವು ನಮ್ಮ ಕೇಡರ್ಸು ಲೀಡರ್ಸ್ ಅಂತ ಡಿಫ್ರೆನ್ಸ್ ನಮಗಿಲ್ಲ. ನಮ್ಮದು ಸಂಘಟನೆಗೆ ಬಹಳ ಒತ್ತು ಕೊಡ್ತಕ್ಕಂಥ ಪಕ್ಷ ನಮ್ಮದು. ಸಂಘಟನಾ ಅಭ್ಯರ್ಥಿ ಯಾರಾಗ್ತಾರೆ ಅದನ್ನು ಎರಡನೇ ವಿಚಾರ ನಮಗೆ. ನಮ್ಮ ಕಮಲದ ಗುರುತೇ ನಮ್ಮ ಇದು ಅಭ್ಯರ್ಥಿ. ಆ ರೀತಿ ನಾವು ಸಂಘಟನೆಯಲ್ಲಿ ನಾವು ಅದನ್ನು ತೊಡಗಿಸ್ಕೊಂಡಿಲ್ಲ. ಚಲವಾದಿ ನಾರಾಯಣ ಸ್ವಾಮಿ, ಸಂಘಟನೆ ಮತ್ತೆ ಪಕ್ಷವನ್ನ ಬೇರ್ಪಡಿಸಿ ನೋಡ್ಬೋದಾ, ನೋಡುವಂತ ಪರಿಸ್ಥಿತಿ ಇದೆಯಾ ಅಂತ ಕೇಳ್ತೀವಿ. ಇಲ್ಲ, ಹಾಗೇನಿಲ್ಲ. ಯಾಕಂದ್ರೆ ನೀವು ಕೇಡರ್ಸು ಲೀಡರ್ಸು ಬೇರೆ ಮಾಡಲ್ಲ ಅಂತ ಹೇಳಿದ್ರಲ್ಲ, ಲೀಡರ್ ಕೂಡ ಕೇಡರ್. ಹೌದು, ಎಲ್ಲಾ ಕೇಡರ್ಗಳು ಲೀಡರ್ಗಳೇ ಅಲ್ವಾ? ಈ ರೀತಿಯ ಒಂದು ಆಲೋಚನೆ ಇದ್ದು ಸಂಘಟನೆನ ಪಕ್ಷದಿಂದ ಬೇರ್ಪಡಿಸಿ ನೋಡೋದಕ್ಕೆ ಇಲ್ಲ. ಹಾಗೆಯೇ ಅವರನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಮಾಡೋದ್ರಿಂದ ನಮಗೆ ಅವರ ಶಕ್ತಿಯೇ ಮುಖ್ಯ ಹೊರತು ಅಭ್ಯರ್ಥಿ ನೆಕ್ಸ್ಟ್ ಬರ್ತಾರೆ. ಆದ್ದರಿಂದಾಗಿ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅದಾದ ಮೇಲೆ ನಾವು ಅವರಿಂದ ಮತ ಹಾಕ್ಸ್ಕೊಂಡು ಯಾರಿಗೆ ಕೊಟ್ಟರೆ ಉತ್ತಮ ಅಂತಕ್ಕಂಥದ್ದನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮಾಡ್ಕೊಂಡು ಅದರ ಪ್ರಕಾರ ಈಗ ತೀರ್ಮಾನಗಳು ಬರ್ತಾ ಇದೆ. ಈಗ ದೆಹಲಿಯಲ್ಲಿ ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ಈಗಾಗಲೇ ತೀರ್ಮಾನಕ್ಕೆ ಕುಳಿತಿದ್ದಾರೆ. ಇವತ್ತು ನಾಳೆ ಒಳಗಾಗಿ ಬರ್ಬೋದು. ಆದ್ದರಿಂದ ಈ ಕಾತುರ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮುಖಂಡರುಗಳಿಗಿರಬೇಕೇ ಹೊರತು ಬೇರೆಯವ್ರಿಗೆ ಆ ಕಾತರದ ಪ್ರಶ್ನೆ ಏನಿರಲ್ಲ, ಯಾವುದೇ ಬೇರೆ ಪಕ್ಷದವ್ರಿಗೆ ಅಲ್ಲ. ಯಾಕೆ ಇರ್ಬಾರ್ದು ಚಲವಾದಿ ನಾರಾಯಣ ಸ್ವಾಮಿ ಅವರೇ? ನೀವು ಯಾರ್ಯಾರನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀರಿ, ಅದರ ಆಧಾರದ ಮೇಲೆ ಅವರು ಒಂದು ಪಟ್ಟಿ ಮಾಡಕ್ಕಿರ್ಬೋದು, ಅಥವಾ ನೀವು ಯಾರ್ಯಾರನ್ನ ಇಳಿಸಿದ್ದೀರಿ ಅದಕ್ಕೆ ತಕ್ಕಂತೆ ಇವರು ಸ್ಟ್ರಾಟಜಿಗಳನ್ನ ಬದಲಾವಣೆ ಮಾಡ್ಕೊಳ್ತಾರ ಇರ್ಬೋದು. ಕಾತರ ಅಂದ್ರೆ ನೀವು ಸ್ಟ್ರಾಟಜಿಗಳು ಮಾಡಲಿಕ್ಕೆ ನಾವು ಅನೌನ್ಸ್ ಮಾಡಬೇಕಾಗಿದೆಯಾ? ನಮಗಾಗಿ ನಾವೇನು ಮಾಡಬೇಕು ನಾವು ಮಾಡ್ಕೊಳ್ತೀವಿ, ನಿಮಗಾಗಿ ನೀವೇನು ಮಾಡಬೇಕು ಮಾಡ್ಕೊಳ್ಳಿ. ನಾವು ಅನೌನ್ಸ್ ಮಾಡಬೇಕು, ನೀವು ಸ್ಟ್ರಾಟಜಿ ಮಾಡಬೇಕು. ನಿಮ್ಮ ಅನೌನ್ಸ್ಮೆಂಟು ನಮಗೆ ಬೇಕಾಗಿಲ್ಲ, ನಿಮ್ಮ ಸ್ಟ್ರಾಟಜಿನೂ ನಮಗೆ ಬೇಕಾಗಿಲ್ಲ. ನಮ್ಮ ಸ್ಟ್ರಾಟಜಿ, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ನಮ್ಮ ಪಕ್ಷ, ಇಷ್ಟೇ ನಮ್ದು. ಅಲ್ಲ, ಇಷ್ಟೆಲ್ಲದ್ರ ನಡುವೆ ನೀವು ಈ ವಿಳಂಬ ಏನಾಗ್ತಿದೆ ಅದು JDSಗೆ ಕಾಂಗ್ರೆಸ್ಸಿಗೆ ಒಂದು ರೀತಿಯಲ್ಲಿ ಅಸ್ತ್ರವಾಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ ಅಂತ? ನೀವು ಒಪ್ಪೋದು ಕಷ್ಟ ಇದೆ, ಆದ್ರೂ ಕೇಳಿದೆ ಪ್ರಶ್ನೆ. ಯಾಕೆ ಅಂದ್ರೆ ಇವಾಗ ಕೇಳಿ ಅವ್ರು ಹೇಳ್ತಾರೆ, ಶ್ರೀಕಂಠೇಗೌಡರು ಕೇಳಿ 93 ಕ್ಯಾಂಡಿಡೇಟ್ ನಾವು ಯಾವ ಕಾಲಕ್ಕೂ ಅನೌನ್ಸ್ ಮಾಡಿಬಿಟ್ವಿ,
ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಅನಿಲ್ ಅವ್ರು ಕೇಳಿ ಅವ್ರು ಹೇಳ್ತಾರೆ 124 ಮೊದಲನೇ ಪಟ್ಟಿ 42 ಎರಡನೇ ಪಟ್ಟಿ 166 ಕ್ಯಾಂಡಿಡೇಟ್ ಅನೌನ್ಸ್ಡ್. ನೋಡಿ, ಈ ವಿಳಂಬನೆ ನಿಮ್ಮ ವೀಕ್ನೆಸ್? ಏನು ವೀಕ್ನೆಸ್ ಅಲ್ಲ, ನಮ್ಮ ಸ್ಟ್ರಾಟಜಿನೇ ನಮ್ಮದು. ಜನತಾದಳದ್ದು ಹೇಗೆ ಅಂದರೆ ಅಲ್ಲೇ ಅಲ್ಲೇ ಬಹುಮಾನ, ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಒಂದು ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಅಲ್ಲೇ ಅನೌನ್ಸ್ ಮಾಡ್ತಾರೆ, ಬರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ದು ಅವ್ರಿಗೇನು, ಅದು ನ್ಯಾಷನಲ್ ಪಾರ್ಟಿ, ನಾವು ಒಪ್ತೇನೆ. ಅವರು ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೆ, 3 ತಿಂಗಳಿಂದ ಕಸರತ್ತು ಮಾಡಿದ್ದಾರೆ, ಬರೀ ಅದೇ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ನಮ್ಗೆ ಆ ಕಸರತ್ತಿನ ಅವಶ್ಯಕತೆ ಇಲ್ಲ. ನಾವು ಮೊನ್ನೆ ಒಂದು 4-5 ದಿನದಲ್ಲಿ ಪ್ರಾರಂಭ ಮಾಡಿದ್ದೀವಿ, ಇನ್ನೊಂದು ದಿವಸ 2 ದಿವಸದಲ್ಲಿ ಮುಗಿದೋಗ್ತದೆ ನಮ್ದಷ್ಟೇ. ಶ್ರೀಕಂಠೇಗೌಡ್ರೆ, ಈಗ 4-5 ದಿವಸದಿಂದ ಅಷ್ಟೇ ಅಂತೆ ಅವ್ರು ಮಾಡ್ತಾ ಇರೋದು. ನೀವು ಯಾವಾಗಿಂದನೋ ಮಾಡಿದಿರಿ, ಕಾಂಗ್ರೆಸ್ ಅವ್ರು 3 ತಿಂಗಳಿಂದ ಮಾಡಿದ್ರೆ ಅದು ನಿಮ್ಮ ತಲೆನೋವು. ಬಿಜೆಪಿ ಅವ್ರು ಪಟ್ಟಿ ಬಿಡಬೇಕು ಅಂತ ನೀವು ಯಾಕೆ, ಅಂದ್ರೆ ಅವ್ರು ಬಿಡಲಿಲ್ಲ ಅಂದರೆ ನೀವು ಯಾಕೆ ಅದನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸ್ಬೇಕು? ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ವೇಳಾಪಟ್ಟಿ ಇದೆ. ಈಗಾಗಲೇ ಚುನಾವಣಾ ಆಯುಕ್ತರು ವೇಳಾಪಟ್ಟಿ ಅನೌನ್ಸ್ ಮಾಡಿದ್ದಾರೆ. ಇನ್ನು 3 ದಿನದಲ್ಲಿ ನಾಮಿನೇಷನ್ ಫೈಲ್ ಮಾಡಬೇಕು. ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸಿದ್ಧತೆ ಬೇಕಲ್ಲ ಈಗ ಕಡತಗಳು, ಅದಕ್ಕೆ ಕನಿಷ್ಠ 15 ದಿನ ಬೇಕು. ಅಫಿಡವಿಟ್ ಮೊದಲುಗೊಂಡು ಅವ್ರ ಸಮಗ್ರ ಮಾಹಿತಿಯನ್ನು ನೀಡಬೇಕಲ್ಲ ಅವರು, ಅದಕ್ಕೆ 3 ದಿನ ಸಾಲೋದಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥ ಸಂಕಷ್ಟ ನೋವು ಹಿಂಗಿದೆಯಲ್ಲ ಇವರಿಗೆ ಅಂಥೇಳಿ. ಯಾಕೆ ನಾವು ಇವತ್ತಾರು ಆಗುತ್ತಾ ಅಂತ, ಗಜಪ್ರಸವ ಆಗುತ್ತಾ ಅಂಥೇಳಿ ನಿರೀಕ್ಷೆಯಲ್ಲಿದ್ದು ಆಗ್ತಾ ಇಲ್ಲ ಅವ್ರ ಕೈಲಿ. ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನಾದರೂ ಆ ಪಟ್ಟಿನ ಪ್ರಕಟ ಮಾಡಿದ್ರೆ ನಿಮ್ಮ ಪ್ರಕಾರ ಆಯ್ಕೆಗಳು ಜಾಸ್ತಿನಾ, ಗೊಂದಲ ಜಾಸ್ತಿನಾ, ಅಥವಾ ಸವಾಲ್ ಜಾಸ್ತಿನಾ? ಎಲ್ಲನೂ ಇದೆ ಅವ್ರಿಗೆ. ಹೌದಾ? ಅವ್ರಿಗೆ ಆತಂಕನೂ ಇದೆ, ಗೊಂದಲನೂ ಇದೆ, ಸವಾಲುಗಳು ಇದೆ, ಮತ್ತು ಏನು ಮಾಡಬೇಕು ಅನ್ನೋಂಥದ್ದು ಅರ್ಥ ಆಗದೇ ಇರೋ ಸಂದರ್ಭವೂ ಅವ್ರಿಗಿದೆ. ಮತ್ತು ಯಾರ ಗುಂಪು ಅಲ್ಲಿ ಮೇಲಾಗಬೇಕು, ಯಾವ ಸಮೀಕರಣ ಮಾಡಬೇಕು ಅನ್ನೋಂಥ ಆತಂಕದಲ್ಲೂ ಗೊಂದಲದಲ್ಲೂ ಅವರಿದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನೂ ಮೊದಲನೇ ಪಟ್ಟಿನೂ ಅಲ್ಲ, ಯಾವ ಪಟ್ಟಿನೂ ಅವ್ರು ಆಕಾರ ಮಾಡೋಕ್ಕಾಗಲೇ ಇಲ್ಲ. ಭಾಳ ಸರ್ಕಸ್ ಮಾಡಿದ್ರು, ಭಾಳ ಸಭೆಗಳು ಮಾಡಿದ್ರು. ನೀವು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದಾರೆ ನಾಳಿದ್ದು. ಎಲ್ಲಿ? ಅಲ್ಲ, ಅವ್ರು ಹೇಳ್ತಾರೆ 4-5 ದಿನದಿಂದ ಅಷ್ಟೇ ಶುರು ಆಗಿರೋ ಪ್ರಕ್ರಿಯೆ. 3 ತಿಂಗಳು ಮಾಡಿದ್ರು, ನೀವು ತಿಂಗಳಾನ್ಗಟ್ಲೆ ಮಾಡಿದ್ರು. ನಾವು 2 ವರ್ಷದಿಂದ ಮಾಡಿದ್ದೀವಿ. ನಾವು ವರ್ಕ್ಶಾಪ್ ಮಾಡಿದ್ವಿ 21 ಮೇ 20ನೇ ತಾರೀಕು. ಅವತ್ತು ಸಂಭಾವ್ಯ ಅಭ್ಯರ್ಥಿಗಳನ್ನ ಇಟ್ಕೊಂಡ್ವಿ. ಅವತ್ತು ಶಾಸಕರು, ಮಾಜಿ ಶಾಸಕರು ಇಟ್ಕೊಂಡು ವರ್ಕ್ಶಾಪ್ ಮಾಡಿದ್ವಿ. ಅವ್ರಿಗೆ 2 ಬಾರಿ ವರ್ಕ್ಶಾಪ್ ಮಾಡಿದ್ವಿ ನಾವು, ಮೈಸೂರಲ್ಲೊಂದು, ಬೆಂಗಳೂರಲ್ಲೊಂದು. ತಾಲೀಮ್ ಮಾಡಿದ್ದೀವಿ ನಾವು ಹೇಗೆ ಅಭ್ಯರ್ಥಿಗಳಿರಬೇಕು ಅಂತೇಳಿ. ನಮ್ಮ ಪಂಚರತ್ನ ರಥಯಾತ್ರೆ ಹೋದಾಗ 24 ತಾಸು ಒಂದು ಕ್ಷೇತ್ರದಲ್ಲಿ ಉಳಿದು ಯಾರು ಅಲ್ಲಿ ಅತ್ಯಂತ ಗಟ್ಟಿಯಾಗಿ ಹೋರಾಟ ಮಾಡ್ದ, ಸಂಘಟನೆ ಮಾಡ್ದ, ಇವ್ರು ಹೇಳ್ದಂಗೆ ಅಲ್ಲೇ ಅನೌನ್ಸ್ ಮಾಡಿ ಬಂದಿದ್ದೀವಿ. ಅವ್ನು ಶಕ್ತಿ ಪ್ರದರ್ಶನ ಮಾಡಿದ್ಮೇಲೆ, ಸಂಘಟನೆ ಪ್ರದರ್ಶನ ಮಾಡಿದ್ಮೇಲೆ, ಅವ್ನು ಪೂರ್ತ ಪಕ್ಷದ ಸಂಘಟನೆಯಲ್ಲಿ ಇನ್ವಾಲ್ವ್ ಆದಮೇಲೆ, ಹೌದು ಇಂಥವ್ರನ್ನ ಅಭ್ಯರ್ಥಿ ಅಂತೇಳಿ ಜನ ಅಲ್ಲಿ ಆಕರಿ ಮಾಡಿದ್ಮೇಲೆ ಜನಾಭಿಪ್ರಾಯ ಪಡೆದು ಘೋಷಣೆ ಮಾಡಿ ಬಂದಿರೋದು ಉಂಟು. ಅಲ್ಲ, ಅಂದ್ರೆ ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಿರೋದೇನಂದ್ರೆ, ನಿಮ್ದು ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ಅಂದ್ರೆ ನಿಮ್ ಹೈಕಮಾಂಡ್ ಇಲ್ಲೇ ಇದೆ, ಇಲ್ಲೇ ಆಗೋಗುತ್ತೆ. ಇವ್ರದ್ದು ಡ್ರಾ ಮಾತ್ರ ಇಲ್ಲಿ, ಬಹುಮಾನ ಡೆಲ್ಲಿ. 2 ಪಕ್ಷದ ಹಂಗೇನಾ? ಕೈಲಾಗದವ್ರು ಮೈ ಪರ್ಚ್ಕೊಂಡ್ರಂತೆ, ಆ ಮಾತಷ್ಟೇ ಅದು. ಆದ್ರೆ ನಾವು ಸುಮ್ಮನೆ ಅಲ್ಲ. ಇವರು ಯಾತ್ರೆಗಳು ಮಾಡಿದ್ರು, ಸಂಕಲ್ಪ ಯಾತ್ರೆ ಎಲ್ಲ 2 ಗಂಟೆ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬಂದರು. ಪ್ರಜಾಧ್ವನಿ ಯಾತ್ರೆ ಮಾಡಿದ್ರು, ಎಲ್ಲ 1 ಗಂಟೆ 1.5 ಗಂಟೆ. ನಾವು ಹಂಗಲ್ಲ, 24 ತಾಸು ಒಂದು ಕ್ಷೇತ್ರ ಪ್ರವಾಸ, 200ರಿಂದ 300 ಕಿಲೋಮೀಟ್ರು, ಸಾವಿರಾರು ಹಳ್ಳಿಗಳನ್ನ ಭೇಟಿ ಮಾಡ್ತೀವಿ, 5-6 ಸಭೆಗಳು ಮಾಡ್ತೀವಿ, ಒಂದು ಬೃಹ ಸಭೆ ಮಾಡ್ತೀವಿ, ಅಲ್ಲೇ ಗ್ರಾಮ ವಾಸ್ತವ್ಯ ಮಾಡ್ತೀವಿ, ಒಂದು ರಾತ್ರಿ ಮಲಗ್ತೀವಿ, ಜನಪರ ಸಂಘಟನೆ ಮಾಡ್ತೀವಿ, ಬೆಳಿಗ್ಗೆ ಜನ ಸಂವಾದ ಮಾಡ್ತೀವಿ. ನಮ್ಗೆ ಇಡೀ ಆ ಕ್ಷೇತ್ರದ ಫೀಡ್ಬ್ಯಾಕ್ ಸಿಗ್ತದೆ, ಅದ್ರ ಮೇಲೆ ನಿರ್ಣಯ ಮಾಡ್ತೀವಿ. ಈ ಕೆಲಸನ ಅಲ್ಲ, ನೀವು ನಿರ್ಣಯ ಅಂದ್ರಲ್ಲ, ಪಂಚರತ್ನ ಯಾತ್ರೆ ಸರಿಗೊಟ್ಟು ಮತ್ತೊಂದು ಯಾತ್ರೆ ಇಲ್ಲ. ಅಲ್ಲ, ನೀವು ನಿರ್ಣಯ ತಳಮಟ್ಟಕ್ಕೆ ಹೋಗ್ತೀವಿ. ನಿಮ್ಮ ಮುಂದಿನ ನಿರ್ಣಯ, ಈಗ 93 ಅಭ್ಯರ್ಥಿಗಳನ್ನ ಬಿಟ್ಟು ಮುಂದಿನ ನಿರ್ಣಯ ಇದೆಯಲ್ಲ, ಅದು ಈ ಪಕ್ಷದ ಗೊಂದಲ, ಈ ಪಕ್ಷದ ಗೊಂದಲ, ಈ ಗೊಂದಲಗಳ ನಡುವೆ ನೀವು ಗೂಡು ಕಟ್ಕೋಬೇಕು. ಇಲ್ಲ, ಗೊಂದಲ ನಮಗೆ ಈಗಾಗಲೇ ನಾವು ಸುಮಾರು 129 ಅಭ್ಯರ್ಥಿಗಳ ಆಯ್ಕೆ ಮಾಡಿ ಸೂಚನೆನೂ ಕೊಟ್ಟಿದ್ವಿ. ಘೋಷಣೆ ಅಷ್ಟೇ ಬಾಕಿ ಇದೆ. ಆಯ್ತು ಅನಿಲ್ ಅವರೇ, ಏನ್ ನಿಮ್ಮೊಬ್ರು ನಿಮ್ಮ ಒಂದೇ ಪಕ್ಷಕ್ಕೆ ಡಿಮ್ಯಾಂಡು, ನಿಮ್ದೊಬ್ಬರದೇ ಟಿಕೆಟ್ಗೆ ಡಿಮ್ಯಾಂಡು? ಯಾಕೆ ಬಿಜೆಪಿ ಟಿಕೆಟ್ ಡಿಮ್ಯಾಂಡ್ ಇರಬಾರ್ದ? ನೀವು 166 ರಿಲೀಸ್ ಮಾಡಿದ್ದೀರಿ, ನಿಮಗೆ ಕೆಲವು ಕ್ಷೇತ್ರದಲ್ಲಿ 15-20 ಜನ ಅರ್ಜಿ ಹಾಕಿದ್ದಾರೆ, ಅವ್ರದ್ದು ಹಾಕಿರ್ತಾರೆ, ಲೇಟ್ ಆಗ್ತಿದೆ, ನೀವು ಯಾಕೆ ಇದನ್ನು ಒಪ್ಪಬಾರ್ದು? ನೋಡಿ, ಅವರು ಲೇಟ್ ಮಾಡೋದ್ರಿಂದ ನಮಗೇನು ಅಭ್ಯಂತರ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಅವ್ರ ಹತ್ರ ಕ್ಯಾಂಡಿಡೇಟ್ಗಳಿಲ್ಲ.
ಇವತ್ತು ಅವರು ಅಲ್ಲ, ನಾನು ಅಡಿಷನಲ್ ಕ್ಯಾಂಡಿಡೇಟ್ ಗಳಿದ್ದಾರೆ ಅಂತ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕ್ಯಾಂಡಿಡೇಟೇ ಇಲ್ಲ ಅಂತ ಹೇಳ್ತೀರಿ. ಕ್ಯಾಂಡಿಡೇಟ್ಗಳಿಲ್ಲ ಅವ್ರ ಹತ್ರ. ಇವತ್ತು ತಾವೇ ತಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ ಯಾವ ರೀತಿ ಒಂದು ಗೊಂದಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಗಾಕೊಂಡಿದೆ ಅಂತ ಹೇಳಿ. ಇವತ್ತು ಯಾವ್ಯಾವ JDS ನಿಂದ ಬಂದವ್ರನ್ನೂ ತಗೊಳ್ತಾ ಇದ್ದಾರೆ. ಐ ಆಮ್ ಟೆಲ್ಲಿಂಗ್ ನಾಟ್ ಈವನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಹೋಗ್ಲಿ ಬಿಡಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಒಪ್ಕೊಳ್ಳೋಣ. ಎಲಿಜಿಬಿಲಿಟಿ ಇಲ್ಲದೆ ಇರುವಂತ ಕ್ಯಾಂಡಿಡೇಟ್ಸ್ಗಳನ್ನ ತಗೊಂಡು ಬಂದು ಅವ್ರು ಮುಂದಿನ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅನ್ನೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಆಮೇಲೆ ಇವತ್ತೇನಾಗಿದೆ, ಅವರ ಶಾಸಕರು, ಹಿಂದಿದ್ದಂಥ ಶಾಸಕರು, ಸಂಸದರು ಯಾರ್ಯಾರು ಇದ್ರು ಅವ್ರುಗಳನ್ನೆಲ್ಲ ಮರೆಮಾಚಿಬಿಟ್ಟು ಸಿನಿಮಾ ನಟರ ಹತ್ರರು ಸಹ ಹೋಗಾಯ್ತವ್ರು. ಇವತ್ತು ನಾನು ಕೇಳುವಂತದ್ದು ಇಷ್ಟೇ ನೋಡಿ, ಯಾಕೋ ನಮ್ಗೆ ಹೊಟ್ಟೆ ಕಿಚ್ಚಿಂದು ಸ್ವಲ್ಪ ಫೀಲ್ ಬರ್ತಾ ಇದೆ ಇಲ್ಲಿ ಹೊಟ್ಟೆ ಕಿಚ್ಚಿನ ಫೀಲ್ ಬರ್ತಾ ಇದೆ. ನೀವು ಬಿಡ್ತೀರಾ ನೋಡಿ, ನೀವು ಸಾಧುಕ್ ಹೋಗಿಲ್ಲ, ಅವ್ರನ್ನ ಕಲ್ಚರಲ್ ವಿಂಗ್ ಅಂತ ಸೇರ್ಸ್ಕೊಂಡಿಲ್ವಾ? ಅವ್ರು ನಟರಲ್ವಾ? ವೆರಿ 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 ವ್ಯಾಲಿಡ್ ಕ್ವಶನ್. ಅಲ್ಲ, ವೆರಿ ವೆರಿ ವ್ಯಾಲಿಡ್ ಕ್ವಶನ್. ನಾನು ಹೇಳ್ತೀನಿ, ಈಗ ಅಲ್ರೇ ನೀವು ಅಭ್ಯರ್ಥಿನೇ ಇಲ್ಲ ಅಂತೀರಿ, ನಟರೇ ಅವ್ರ ಜೊತೆ ಇದ್ದಾರೆ ಅಂತ ಅವ್ರು ಅಲ್ವಾ? ಈಗ ನಾನು ನಿಮಗೊಂದು ಸಿಂಪಲ್ ಪ್ರಶ್ನೆ ಹೇಳ್ತೀನಿ. ಈಗ ಒಬ್ಬರು ನಟರು ರೀಸೆಂಟ್ ಆಗಿ ಅವ್ರ ಜೊತೆಗೆ ಟೆಕ್ನಿಕಲಿ ಜಾಯಿನ್ ಅಂದ್ರೆ ಸುದೀಪ್ ಪಕ್ಷ ಅಂತಲ್ಲ ನೋಡಿ, ಅಲ್ವಾ, ತಪ್ಪಾಯ್ತಿ ಬೇಡ, ಪಕ್ಷ ಅಂತ ಅಲ್ಲ, ಅಭ್ಯರ್ಥಿ ಅಲ್ವಾ, ಅವರು ಮಿತ್ರರು ಅಂತ ಹೇಳಿದ್ರು. ಈಗ ನಾನು ಒಬ್ರಿಗೆ ಸಹಾಯ ಮಾಡ್ತೀನಿ ಅಲ್ವಾ, ನನಗೆ ಅವರು ವೈಯಕ್ತಿಕವಾದಂಥ ಸಹಾಯ ಮಾಡಲಿ, ಬೇಡ ಅಂತ ಇಲ್ಲ. ಒಂದನೇದು ಪಾಯಿಂಟ್. ಎರಡನೇದು, ಇಲ್ಲ ನನ್ನ ಚುನಾವಣೆಯಲ್ಲಿ ಬಂದು ಅವ್ರು ನನಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಒಪ್ಕೊಳ್ತೀನಿ. ಇಲ್ಲೇನು ಅಂತಂದ್ರೆ ಬರೀ ಬೊಮ್ಮಾಯಿನವ್ರಿಗೆ ಅಷ್ಟೇ ಕ್ಯಾಂಪೇನ್ ಮಾಡ್ತಾರೆ ಅವರು. ಅವ್ರಿಗೆ ಸಹಾಯ ಮಾಡಿದ್ದು ತಾನೇ, ಅವರು ಸಹಾಯ ಮಾಡಿದಾರೆ ಅಂದ್ರೆ ಬರೀ ಬೊಮ್ಮಾಯಿನವ್ರಿಗೆ ಮಾಡಲಿ, ಪೂರ ಭಾರತೀಯ ಜನತಾ ಪಾರ್ಟಿಗೆ ಸರಿಯಪ್ಪ. ಭಾರತೀಯ ಜನತಾ ಪಾರ್ಟಿ ಅಷ್ಟೊಂದು ಜನ ಶಾಸಕರ ಕೈಯಲ್ಲಿ ಇವತ್ತು ತಾಕತ್ತಿಲ್ವಾ, ದಮ್ ಇಲ್ವಾ ಅವ್ರು ಹೇಳೋ ಪ್ರಕಾರ? ಯಾಕೆ ಅವ್ರುಗಳು ಅವರೇ ಹೋಗಿ ಕ್ಯಾಂಪೇನ್? ಒಂದು ತಿಳ್ಕೋಬೇಕು, ಭಾರತೀಯ ಜನತಾ ಪಾರ್ಟಿ ವಾಟ್ ಎವರ್ ದೇ ಆರ್ ಡಿಗ್ಗಿಂಗ್ ಅಲ್ಲ, ಒನ್ ಡೇ ದೇ ವಿಲ್ ಗೋ ಅಂಡ್ ಫಾಲ್. ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಶಾಸಕರುಗಳಿಗೆ ಯಾವುದೇ ರೀತಿಯ ಡಿಮಾಂಡ್ ಇಲ್ದಂಗೆ ಆಗ್ತದೆ ಇದೇ ರೀತಿ ಅವ್ರು ಮಾಡ್ಕೊಳ್ತಾ ಹೋದ್ರು ಅಂತಂದ್ರೆ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸೋ ಕಾಲ್ಡ್ ಸ್ಟಾರ್ ಪ್ರಚಾರಕರಾದಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವ್ರನ್ನವರು ಬಂದು ಇವತ್ತು ಇಲ್ಲಿ ಏನೂ ಆಗೋದಿಲ್ಲ ಅಂತ ಗೊತ್ತಾಗಿದ್ಮೇಲೆ ಇವತ್ತು ಅವ್ರು ಹೋಗಿರುವಂಥದ್ದು ಸ್ಟಾರ್ ನಟರಿಗೆ ಏನಾಗಿದೆ, ಇವತ್ತು ಅಕಸ್ಮಾತ್ ಏನಾದ್ರು ನಾಳೆ ಅವ್ರು ಅಲ್ಲೋಗಿ ಪ್ರಚಾರ ಮಾಡಕ್ ಹೋಗ್ಬಿಟ್ರೆ ಶಾಸಕರು ಫೇಸೇ ಇರೋದಿಲ್ಲ ಮುಂದಿನ ದಿನಗಳಲ್ಲಿ. ಇನ್ನೊಂದು ಮುಂದೆ ಹೋಗಿ ಹೇಳಬೇಕು ಅಂತಂದ್ರೆ, ಈಗ ಅಕಸ್ಮಾತ್ ಸುದೀಪ್ ಅವರು ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಬೊಮ್ಮಾಯಿ ಅವರು ಕ್ಯಾಂಪೇನ್ ಮಾಡ್ತೀನಿ ಅಂದ್ರೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿಲ್ವಾ? ನರೇಂದ್ರ ಮೋದಿ ಹೋಗ್ಬೇಕು ಅಥವಾ ನರೇಂದ್ರ ಮೋದಿ ಅವ್ರು ಬಂದು ಇಲ್ಲಿ ಮಾಡ್ಬೇಕು? ನೀವ್ ಹೇಳೋದು, ನಾನು ಹೇಳೋದೇನು ಅಂತಂದ್ರೆ, ನೀವು ತುಂಬಾ ಮುಂದಕ್ಕೆ ಹೋಗ್ಬಿಟ್ರಿ ಅಂತ. ನಾನು ಇನ್ನು ಅಭ್ಯರ್ಥಿ ಘೋಷಣೆ ಅಲ್ಲಿಗೆ ಬರ್ತಾ ಇದ್ದೀನಿ ನಿಖಿಲ್. ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾನೊಬ್ಬ ಪೊಲಿಟಿಕಲಿ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಲೈನ್ ಆಗ್ತೀನಿ ಅಂತಂದ್ರೆ, ಐ ಶುಡ್ ಬಿ ಅಲೈನ್ಡ್ ಪ್ರಾಪರ್ಲಿ. ಐದರ್ ಐ ಅಲೈನ್ ಟು ಇಸ್ ಐಡಿಯಾಲಜಿ, at least you should come and tell ನಾನು ಭಾರತೀಯ ಜನತಾ ಪಾರ್ಟಿ ಐಡಿಯಾಲಜಿಗೆ ಅಲೈನ್ ಆಗಿದ್ದೀನಪ್ಪ, ಅವ್ರಿಗೆ ನಾನು ಸಹಾಯ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಇದನ್ನ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತ್ತೆ ತಾವು ಕೇಳಿರುವಂತ ಪ್ರಶ್ನೆಗೆ ನಾನು ಬರೋದಾದ್ರೆ, ಇವತ್ತು ಅವ್ರ ಹತ್ರ ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಚುನಾವಣೆ ಮಾಡೋದಕ್ಕೆ ಅವ್ರ ಹತ್ರ ಯಾವುದೇ ರೀತಿ ಅಸ್ತ್ರಗಳಿಲ್ಲ. ಇಲ್ಲಿ ಹುಡುಕಾಡಿದ್ರು ಅವ್ರಿಗೆ ಯಾವುದೇ ರೀತಿ ನಾಯಕರುಗಳು ಸಿಗ್ತಾ ಇಲ್ಲ. ಇವತ್ತು ಅವರು ನಿಂತ್ಕೊಂಡಿರುವಂತದ್ದು, ನಾವು ಪಟ್ಟಿ ಏನ್ ರಿಲೀಸ್ ಮಾಡ್ತೀವಿ ಆ ಪಟ್ಟಿಗಳಲ್ಲಿ ಇಲ್ಲೇನು ಡಿಸ್ಟರ್ಬ್ ಆಗಿರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅವರು. ಇವತ್ತು ನಾವು ಒಂದು ನ್ಯಾಷನಲ್ ಪಾರ್ಟಿಯಾಗಿ 166 ಸೀಟ್ಗಳನ್ನ ನೀವು ಹೇಳಿದ್ದನ್ನು ಬಿಟ್ಬಿಟ್ರೆ ಡಿಬೇಟ್ ಹೆಂಗಾಗುತ್ತೆ? ಕೇಳ್ರಪ್ಪ, ಚಿಕ್ಕನಾಯಕನಹಳ್ಳಿನಲ್ಲಿ ನಿಮ್ ಕ್ಯಾಂಡಿಡೇಟ್ ಯಾರು? ಕಿರಣ್ ಕುಮಾರ್. ನಾನು ಹೇಳ್ತೀನಿ ಕೇಳಿ, ಬಿಜೆಪಿ ಜಿಲ್ಲಾಧ್ಯಕ್ಷರಲ್ವಾ? ಅಸಮಾಧಾನ ಬಳಸ್ಕೊಂಡು ಕರ್ಕೊಂಡ್ ಬರ್ಲಿಲ್ವಾ? ಆಯ್ತು ನೋಡಿ, ಆಯ್ತು ಬಿಡಿ. ಚಿಕ್ಕಮಗಳೂರು ಹೇಳಿ, ಯಾರಲ್ಲಿ ಕ್ಯಾಂಡಿಡೇಟ್? ತಮ್ಮಯ್ಯ. ಆ ತಮ್ಮಯ್ಯ ಕರ್ಕೊಂಡ್ ಬಂದಿದ್ದಕ್ಕೆ ಎಷ್ಟು ಸಮಾಧಾನ ಇದೆ? ರಾತ್ರಿ 1 ಗಂಟೆವರೆಗೂ ಸಭೆ ಮಾಡಿದ್ದಾರೆ ನೋಡಿ. ಇದು ಇನ್ನೂ ಜಾಸ್ತಿ ಆಗುತ್ತೆ. 3 ಪಕ್ಷಗಳಲ್ಲಿ ಅಸಮಾಧಾನ ಜಾಸ್ತಿ ಆಗುವಂತದ್ದು ಸರ್ವೇ ಸಾಮಾನ್ಯ. ಪ್ರತಿ ಬಾರಿ ನಾನಾಗಿರ್ಬೋದು, ನಾರಾಯಣ ಸ್ವಾಮಿ ಆಗಿರ್ಬೋದು, ಎಲ್ಲರೂ ನಾವು ಇಲ್ಲೇ ಕೂತ್ಕೊಂಡು ತಮ್ಮ ಪ್ಯಾನೆಲ್ಗಳಲ್ಲೇ ಅನೇಕ ಬಾರಿ ಓದ್ ಚುನಾವಣೆಗಳಲ್ಲಿ ಸಹ ಚರ್ಚೆ ಮಾಡಿದೀವಿ. ಅದು ಮಾತ್ರ ಈ ಚುನಾವಣೆ ಓದ್ ಚುನಾವಣೆ ತರ ಅಲ್ಲ, ಹೇಳ್ತೀನಿ ಕೇಳಿ. ಈ ಚುನಾವಣೆ ಆಟನೇ ಬೇರೆ ಇದೆ. ಇಲ್ಲ, ನಾನು ಎವ್ರಿ ಸೀಟ್ ಅಂಡ್ ಎವ್ರಿ ವೋಟ್ ಕೌಂಟ್ಸ್ ಆ ರೀತಿನಲ್ಲಿ ಇದೆ. ನಾನು ಹೇಳ್ತೀನಿ ಕೇಳಿ, ಸೆಕೆಂಡ್ ಲೈನ್ ಲೀಡರ್ಸ್ ನೀವೇನ್ ಕರ್ಕೊಂಡಿದ್ದೀರಿ, ಅಥವಾ ಅವ್ರು ಕರ್ಕೋತಿದ್ದಾರೆ, ಅಥವಾ ಅವ್ರು ಕರ್ಕೋತಿದ್ದಾರೆ, ಅಥವಾ ಅವರಿಂದ ಇವ್ರಿಗೆ, ನಿಮ್ಮಿಂದ ಅವ್ರಿಗೆ, ಅದು ಹೆಂಗೆ ಆಗ್ತಿರ್ಲಿ, 500,000 ಓಟು ಕೂಡ ಈ ಎಲೆಕ್ಷನ್ ಅಲ್ಲಿ ಮ್ಯಾಟರ್ ಆಗುತ್ತೆ. ವಿನ್ನಿಂಗ್ ಫ್ರಮ್ 1 vote is also ಬಿಟ್ಬಿಡಿ ಪ್ರಶ್ನೆ ಬೇರೆ. ಎವ್ರಿ ಲೀಡರ್, ಅವ್ನು ಎಂತ ಸಣ್ಣ ಲೀಡರ್ ಆಗಿರ್ಬೋದು, ದೊಡ್ಡ ಲೀಡರ್ ಆಗಿರ್ಬೋದು, ಅವ್ರ ಕೈಯಲ್ಲಿ 500 ವೋಟ್, 100 ವೋಟ್, 50 ವೋಟ್ ಇದೆ ಅಂದ್ರೂ is of great importance in this election. ಈ ಕರ್ನಾಟಕ ಚುನಾವಣೆ ಅನ್ಲೈಕ್ ಎವರ್ ಬಿಫೋರ್. ಅವರು ಅಸ್ತಿತ್ವಕ್ಕಾಗಿ ಅಂದ್ರೆ ನೀವು ಭವಿಷ್ಯಕ್ಕಾಗಿ, ಅವರು ಪ್ರತಿಷ್ಠೆಗಾಗಿ ಅಂದ್ರೆ ನೀವು ಒಂದು ರೀತಿನಲ್ಲಿ ವರ್ತಮಾನಕ್ಕಾಗಿ ಕೂಡ.
ನಿಜ, ಅದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕಾರಣಗಳಿರ್ಬೋದು. ಈಗ ನಮ್ಮ ಪ್ರಶ್ನೆ ಇರುವಂತದ್ದು ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಅವ್ರು ನಮ್ಮ ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ. ನಾವು ಕೊಟ್ಟಾಯ್ತು, ನೀವ್ ಯಾಕೆ ಬಿಟ್ಟಿಲ್ಲ ಇನ್ನು ಅಂತ ಕೇಳ್ತಿದ್ದೀರಾ? ಅಷ್ಟೇ ತಾನೇ? ನಮ್ಮ ಪ್ರಶ್ನೆ ಇರೋದು ಅಷ್ಟೇ. ನೋಡಿ, ಅವ್ರು 93 ಕೊಟ್ರಪ್ಪ, ಇವ್ರು 166 ಕೊಟ್ಬಿಟ್ಟಿದ್ದಾರೆ. ನೀವು ಕನಿಷ್ಠ ಇಬ್ಬರು ಮಧ್ಯ 150, 120. ಅದು ನಮಗೆ ಅವಶ್ಯಕತೆ ಇಲ್ಲ. ನೀವು ಒಂದೇ ಸತಿ 124. ಈ ಹಿಂದೆ ಎಲ್ಲರಿಗಿಂತ ಮುಂಚೆ ಮಾಡ್ತಿದ್ರು ಅವರು. ಈಗ ಅಲ್ಲ ಅಂದ್ರೆ ಇದನ್ನ ನಾವ್ ಹೆಂಗ್ ನೋಡ್ಬೇಕು? ಚಲೋದಿ ನಾರಾಯಣ ಸ್ವಾಮಿ ನೋಡಿ, ಅವರು ಶ್ರೀಕಂಠೇಗೌಡರು ಬಹಳ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ನಿಮ್ ನಂತರ ಶಿಸ್ತಿನ ಪಕ್ಷ ಎಲ್ಲ ಮುಂಚೆನೆ ಮಾಡ್ಬಿಡ್ತಿದ್ರಿ, ಫಸ್ಟೇ ಕೊಟ್ಬಿಡ್ತಿದ್ರಿ. ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಗೊಂದಲ ಇದೆ ಅಂತ, ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಸವಾಲಿದೆ. ಈಗ ಜನತಾದಳದ ಪೊಸಿಷನ್ ಏನಿದೆಯಲ್ಲ, ಹಿಂದೆ ಬಿಜೆಪಿ ಪೊಸಿಷನ್ ಅದೇ ಇತ್ತು. ಅದು ಬೆಳೆಯೋ ಪಾರ್ಟಿ ಆಗಿತ್ತು, ಕ್ಯಾಂಡಿಡೇಟೇ ಸಿಗ್ತಿರ್ಲಿಲ್ಲ, ಪರಿಸ್ಥಿತಿ ಆಗಿತ್ತು. ಅದರಿಂದಾಗಿ ನಮ್ಮದು ಆವಾಗ ಆ ಕಾಲದಲ್ಲಿ ಅಲ್ಲೇ ಈಗ ಆ ಪರಿಸ್ಥಿತಿ ಇಲ್ಲ. ಪಾಪ ಅವ್ರಿಗೆ ಇನ್ನೂ ಅದೇ ಇದೆ. ಇವ್ರಿಗೂ ಗೌಡ್ರು ಒಪ್ಕೊಂಡ್ರು ಅದನ್ನ. 2 ವರ್ಷದ ಹಿಂದೆಯಿಂದನೇ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ. ಮಾಲೂರ್ಗೆ ಬಂದರು, ಅವರು ಪಕ್ಷದಲ್ಲೇ ಇರಲಿಲ್ಲ. ಒಬ್ಬ ರಾಮೇಗೌಡ ಅಂತೇಳಿ ಜಿಲ್ಲಾ ಪರಿಷತ್ ಮೆಂಬರು, ಕಾಂಗ್ರೆಸ್ಸಲ್ಲಿದ್ದರು ಅವರು. ಆವತ್ತೇ ಬಿಟ್ಟರು, ಆವತ್ತೇ ಅಲ್ಲಿ ಸೇರ್ಕೊಂಡ್ರು, ಅಲ್ಲೇ ಕ್ಯಾಂಡಿಡೇಟ್ ಅನೌನ್ಸ್ ಆಗೋಯ್ತು. ಹೀಗೆ ಅವ್ರು ಸ್ಪಷ್ಟತೆ ಇದೆಯಲ್ಲ ನಾರಾಯಣ, ಕ್ಲಾರಿಟಿ ಆಫ್ ಥಾಟ್ ಅಂತಾರೆ ಇದನ್ನ. ಅಲ್ಲ, ನೀವು ಯಾಕೆ ಸ್ಪಷ್ಟ ಇದ್ದಿದ್ರೆ ನೀವು ಘೋಷಣೆ ಮಾಡ್ಬಿಟ್ಟಿರ್ತೀರಿ, ಅನಿಲ್ ಅವರೇ ಬಂದ ನಿಮ್ಮ ಹತ್ರ. ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಇದನ್ನ ನೋಡೋದಕ್ಕೆ ಬಂದಿ ಅಲ್ಲ, ಒಂದ್ ನಿಮಿಷ ಇದು ನೋಡೋದಿಕ್ಕೆ ಅವ್ರು ಅಲ್ಲೇ ಹೋದ್ರು, ನೆನ್ನೆ ತಾನೇ ಪಕ್ಷಕ್ಕೆ ಬಂದ್ರು, ಇವತ್ತು ಹೋದ್ರು, ಇವತ್ತೇ ಘೋಷಣೆ ಮಾಡ್ಬಿಟ್ರು. ಅಂದ್ರೆ ದೇವರ್ ಕ್ಲಿಯರ್. ಇವ್ರು ಬರ್ತಾರಪ್ಪ ಮಾಲೂರಲ್ಲಿ, ನಮ್ಗೆ ಇದಕ್ಕಿನ್ನ ಬೆಟರ್ ಕ್ಯಾಂಡಿಡೇಟ್ ಸಿಗ್ಲಿಕ್ಕಿಲ್ಲ, ಘೋಷಣೆ ಮಾಡ್ರಿ. ಕ್ಲಿಯರ್. ಇಲ್ಲೇ ಇರೋದು ಪರಿಸ್ಥಿತಿ ಅದಲ್ಲ. ಅವರ್ಸ್ ಈಸ್ ಆಲ್ಸೋ ಎ ನ್ಯಾಷನಲ್ ಪಾರ್ಟಿ. ಓಕೆ, ನಮ್ಮದೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಅಲ್ಲೇ ಹೋಗ್ಬೇಕಾಗಿದೆ ನಾವು. ಅದನ್ನು ನಾವು ಮಾಡ್ತಿದ್ದೀವಿ. ಎಲೆಕ್ಷನ್ ಈಗ ಅನೌನ್ಸ್ ಆಗಿದೆ. ಈಗ 13ನೇ ತಾರೀಕಿಂದ ಇದು 17ರಿಂದ ನಾಮಿನೇಷನ್ ಸ್ಟಾರ್ಟ್, 21ಕ್ಕೆ ಸ್ಕ್ರೂಟಿನಿ. ಅಲ್ಲಿವರೆಗೆ ನಮ್ಮ ಕ್ಯಾಂಡಿಡೇಟ್ಗಳು ಇರಬೇಕು ಫೀಲ್ಡಲ್ಲಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ನೀವು ನಮ್ಗೆ ಯಾಕೆ ಕಾಯ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಈಗ ನಮ್ಮ ಸ್ನೇಹಿತ ಹೇಳ್ದ, ಅಲ್ಲ ಈಗ ಅವ್ರು ಯಾಕೆ ಹಿಂಗೆ ಹೇಳ್ಬಾರ್ದು? ನೀವು ಅವ್ರು 58 ಬಿಡ್ಲಿ ಅಂತ ನೀವು ಕಾಯ್ತಿದ್ದೀರಿ, ಇನ್ನು ಉಳಿದ ಒಂದು 130 ಬಿಡ್ಲಿ ಅಂತ ನೀವು ಅವರಿಂದ ಕಾಯ್ತಿದ್ದೀರಿ, ಅದಕ್ಕೆ ನೀವು ಬಿಟ್ಟಿಲ್ಲ ಅಂತ ಅವ್ರು ನಿಮ್ಮ ಮೇಲೆ ಹೇಳಕ್ಕಾಗಲ್ಲ. ದಯವಿಟ್ಟು ಬಿಡ್ಲೇಬೇಡಿ, ನೀವೇ ಇಟ್ಕೊಳ್ಳಿ. ಚೆನ್ನಾಗಿ ಹೇಳಿದ್ರಿ ನಾರಾಯಣ ಸ್ವಾಮಿ, ನೀವೇ ಇಟ್ಕೊಳ್ಳಿ. ನಮಗೆ ಬೇಡ, ನೀವು ಬಿಡ್ಲೇಬೇಡಿ, ಹಿಂಗೆ ಇಟ್ಕೊಳ್ಳಿ. ಆಯ್ತು ಗೌಡ್ರೆ, ನಮ್ದು ನಂದು ಇನ್ನೊಂದು ಮಾತಿದೆ. ನಮ್ಗೆ ಹೇಳ್ತಾ ನನ್ನ ಸ್ನೇಹಿತ ಒಂದೊಂದು ಮಾತು ಹೇಳಿದ್ರು, ಅಲ್ಲಿ ಇವರು ಬರ್ತಾರೆ, ಇವರು ಅಂತ ಕಾಯ್ತಾ ಇದ್ದಾರೆ ಅಂತ. N1 ಇದು ಗೋಪಾಲ್ ಕೃಷ್ಣ ಮೊನ್ನೆ ಬಂದ್ರಲ್ಲ, ಟಿಕೆಟ್ ಅನೌನ್ಸ್ ಮಾಡಿಬಿಟ್ರಿ ನೀವು. ನೀವು ಇದನ್ನ ಅವಕಾಶವಾದ ಅಂತಾನು ಕರೀರಿ, ಅಥವಾ ಆಲೋಚನೆಯ ಸ್ಪಷ್ಟತೆ ಅಂತಾನು ಕರೀರಿ. ಅದನ್ನ ಒಪ್ಕೋಬೇಕಾಗ್ತದೆ ಅಂತ ಹೇಳ್ತಾರೆ. ಇದ್ರು ಬಂದ ತಕ್ಷಣ ಕರ್ಕೊಂಡ್ ಬಂದಿದ್ದು ಕೂಡ್ಲಿಗಿಂದ ಕೊಟ್ಟಿರೋದು ಮೊಳಕಾಲ್ಮೂರಲ್ವಾ, ಅದು ಕೇಳ್ತಾ ಇರೋದು. ಅದಕ್ಕೆ ಮೊದಲು ಅವ್ರದ್ದು ಮೊಳಕಾಲ್ಮೂರನೇ. ಗೊತ್ತು. ನಮ್ಮ ಪಾರ್ಟಿಗೆ ಬಂದಾಗ ನಾವು ತಗೊಂಡೋಗಿ ಇದ್ರಲ್ಲಿ ಕೊಟ್ಟಿದ್ದು ಕೂಡ್ಲಿಗೆಯಲ್ಲಿ. ಇರ್ಲಿ, ಈ ತರದ್ದು ಎಲ್ಲಕ್ಕೂ ಅವಕಾಶಗಳಿಗೆ ಬೇರೆ ಬೇರೆ ಪಾರ್ಟಿಗಳು ಕಾಯ್ತಿರ್ತವೆ, ಅದು ಬೇರೆ ವಿಷಯ. ನಮಗೆ ಅಂಥ ಪರಿಸ್ಥಿತಿ ಏನೂ ಇಲ್ಲ. ನಾವಿವತ್ತೊಂದು ದಿವಸ ನಮ್ಮದೊಂದು ಪ್ರೊಸೀಜರ್ ಇದೆ, ಅದನ್ನು ನಾವು ಫಾಲೋ ಮಾಡ್ತಿದ್ದೀವಿ. ನಾಳೆ ಹೊತ್ತಿಗೆ ಆಗ್ತದೆ, ಪ್ರಶ್ನೆ ಇಲ್ಲ. ಅಲ್ಲ, ಅವಶ್ಯಕತೆ ಇಲ್ಲ ಅಂದ್ರೆ ನಾಗರಾಜ್ ಚಬ್ಬಿನ್ ಸೇರಿಸ್ಕೊಂಡ್ರಿ ಪಕ್ಷಕ್ಕೆ. ಇವತ್ತಿಗೂ ನಡೀತಾನೆ ಇದೆ. ಬಹಳ ಜನರು ನಮ್ಮಲ್ಲಿ ಬರ್ತಿದ್ದಾರೆ. ಬಂದವ್ರನ್ನ ಬಹಳ ನೂರಾರು ಜನ, ಸಾವಿರಾರು ಜನ ಕಾಂಗ್ರೆಸ್ ಇಂದ ಬರ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ 800 ಜನ ಲೀಡರ್ಗಳು ಬಂದಿದ್ದಾರೆ. ಸೇರಿಸ್ಕೊಳ್ತೀವಿ. ಯಾಕಂತಂದ್ರೆ ನಮ್ಮನ್ನು ಒಪ್ಪಿ ಬಿಜೆಪಿ ಹಳೆ ಬಿಜೆಪಿ ಉಳಿದಿಲ್ಲ. ಹಿಂದೆ ಒಬ್ಬ ಹಳೇ ಕಾರ್ಯಕರ್ತ ಇದ್ರೆ ಇವ್ರು ಘೋಷಣೆ ಮಾಡ್ತಿರೋ 1 ವರ್ಷ ಮುಂಚೆ, 6 ತಿಂಗಳ ಮುಂಚೆ. ಈಗ ಹಂಗಲ್ಲ. ಇವ್ರು ಎಲ್ಲ ಪಕ್ಷಗಳಿಗಿಂತ ಇವ್ರದ್ದು ರಾದ್ಧಾಂತಾಗಿ ಹೋಗಿದೆ. ಯಾರು ಸಿಕ್ಕಿದ್ರು ಸಾಕು. ಮಂಡ್ಯದಲ್ಲಿ ಯಾವನ್ ಸಿಗ್ತಾನೆ ಅವ್ನು ಕರ್ಕೋತಾರೆ, ಇನ್ನೆಲ್ಲಿ ಯಾವನ್ ಸಿಗ್ತಾನೆ ಹಳೆ ಮೈಸೂರಲ್ಲಿ ಕರ್ಕೋತಾರೆ. ಇವ್ರ ಪರಿಸ್ಥಿತಿ ಈಗ ದಿಕ್ಕೆಟ್ಟು ಹೋಗಿದೆ. ನಾಳೆ ಇವರು ಬಂದ್ರು ಕರ್ಕೊಳ್ತೀವಿ. ಮುಕ್ತವಾದ ಆಹ್ವಾನ ಕೊಟ್ಟಿದ್ದಾರೆ. ನ್ಯೂಸ್ 18 ವೇದಿಕೆಯಲ್ಲಿ ಶ್ರೀಕಂಠೇಗೌಡರಿಗೆ ಬಿಜೆಪಿಯಿಂದ ಅಧಿಕೃತ ಆಹ್ವಾನ. ಅನಿಲ್ ಅವರೇ, ನಿಮ್ಗೂ ಆಹ್ವಾನ ಇದೆ. ಸದ್ಯ ಚಲೋದಿ ನಾರಾಯಣ ಸ್ವಾಮಿ ನನ್ನನ್ನು ಕರೀಲಿಲ್ಲ ಅಂದ್ರೆ ಸಾಕು. ಚಲೋದಿ ನಾರಾಯಣ ಸ್ವಾಮಿ ನನ್ನನ್ನು ಬಿಟ್ಬಿಡಿ, ನನ್ನ ಇದರಿಂದ ಬಿಟ್ಬಿಡಿ. ಶ್ರೀಕಂಠೇಗೌಡರು ಮಾತಾಡ್ತಾರೆ. ಅವರು ನಮ್ಮ ಮೇಲೆ ಆರೋಪ ಕೊಟ್ರಲ್ಲ, ಯಾರು ಬಂದ್ರೆ ಸೇರಿಸ್ಕೊಬಿಡ್ತಾರೆ ಅಂತ. ಆ ಕೆಲಸದಲ್ಲಿ ಮೊದಲನೇ ಇವರು ಸರ್ಕಾರ ಹೆಂಗೆ ರಚನೆ ಮಾಡಿದ್ರು? ಯಾರು ಕರ್ಕೊಂಡು ಮಾಡಿದ್ರು? ಗೆದ್ದವ್ರು ಕರ್ಕೊಂಡು ಮಾಡಿದ್ರಾ? ಬೇರೆ ಪಕ್ಷರು ಕರ್ಕೊಂಡೇ ಮಾಡಿದ್ದು. ಆ ಪರಿಸ್ಥಿತಿ ಈಗ ನಿರಂತರವಾಗಿ ಮುಂದುವರಿತಾ ಇದೆ ಇವ್ರದ್ದು.
ಅಲ್ಲ, ಈಗ ನಿರಂತರ ಮುಂದುವರಿತಾ ಇದೆ. ಈಗ ಬಹಳ ಕಡೆ ಅಭ್ಯರ್ಥಿಗಳಿದೆ, ಅವ್ರ ಕಷ್ಟ ದೇವ್ರಿಗೊಬ್ಬನಿಗೆ ಪ್ರೀತಿ. ಎಲ್ಲೋ ಕೆಲವು ಕಡೆ ಅವ್ರಿಗೆ ಇದಾರೆ ಅಭ್ಯರ್ಥಿಗಳು, ಅಲ್ಲ, ಅದು ತುಂಬಾ ಕಡೆ ಕಷ್ಟದಲ್ಲಿ ಅದು ತಪ್ಪು ಕಲ್ಪನೆ ಇದೆ. ನೀವು ಅರ್ಕುಲ್ಗೂಡು ಒಂದ್ ನಿಮಿಷ ಪೂರ್ತಿ ಮಾಡ್ಬಿಡ್ಲಿ ಸರ್, ನಿಮ್ಮ ಬಂದ್ ಮಾತಾಡಿ. ರಾಮಸ್ವಾಮಿ ಅವರು ಕಾಯ್ತಾ ಕೂತಿದ್ರಿ. ಮಂಡ್ಯ ಅಶೋಕ್ ಜಯರಾಮ್, ಎಸ್ ಡಿ ಜಯರಾಮ್ ನಮ್ಮ ಪಕ್ಷದ ಸಚಿವರಾಗಿದ್ದವರು. ಈಗ ನೀವೇನ ಹಳೆ ಕಾರ್ಯಕರ್ತರು ಕೊಡ್ತಾ ಅಲ್ಲ, ಅರ್ಕಲ್ಗೂಡ್ನಲ್ಲಿ ರಾಮಸ್ವಾಮಿನ ನೀವ್ ಯಾಕೆ ಉಳಿಸ್ಕೊಳಕ್ ಆಗ್ಲಿಲ್ಲ? ಯಾಕೆ ಕೃಷ್ಣೇಗೌಡರ ಮನೆ ಹೋದ್ರೆ ಅಥವಾ ಬೇರೆಯವ್ರ ಕಡೆ ಹೋದ್ರೆ ಅವ್ರು ಯಾಕೆ ನಿಮ್ ಪಕ್ಷ ಬಿಟ್ರು? ಅದು ಅಲ್ಲಿ ಶಾಸಕರು ಅವ್ರು ಯಾಕೆ ಬಿಡ್ತಾರೆ? ಗೌರವ ಇದೆ, ಅವ್ರ ರಾಜಕಾರಣ ಬೇಡ, ನಾನು ಸಕ್ರಿಯ ರಾಜಕಾರಣದ ದೂರ ಆಗ್ತೀವಿ ಅಂದ್ರು. ಒಂದು ತಪ್ಪು ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು, ಆ ಕಾರಣಕ್ಕೆ ಆ ವ್ಯತ್ಯಾಸ ಆಯ್ತು ಅಷ್ಟೇ. ಆಗ ಪರಿವಾಗಿ ಅಭ್ಯರ್ಥಿ ಹುಡುಕ್ಬೇಕಲ್ಲ, ಹುಡ್ಕೊಂಡ್ವಿ ನಾವು. ಅಲ್ಲ, ಇವ್ರು ಬಾಗಿಲು ತೆಗಿಲಿಲ್ಲ, ಇವ್ರು ಬಾಗಿಲು ಬಂದ್ರು. ಮಂಜುಗಿಂತ ಸಮರ್ಥ ಅಲ್ಲ, ಕಾಂಗ್ರೆಸ್ ಬಾಗ್ಲಿಗೆ ಬಂದ್ರು, ಇವರು ಬೇರೆ ಬೇರೆ ಕಾರಣಕ್ಕೆ ಇವ್ರು ಬಾಗಿಲು ತೆಗಿಲಿಲ್ಲ, ಅಲ್ಲಿ ಸೇರ್ಸ್ಕೊಂಡ್ಬಿಟ್ರು ಅವರು. ಅಲ್ಲ, ಇವರು ಡೆಲ್ಲಿನಲ್ಲಿ ತೆಗೆದ್ಬಿಟ್ರು ಬಾಗ್ಲು. ಅಲ್ಲ, ಹಳೆ ಬಿಜೆಪಿ ಹಿಂಗ್ ಇರ್ತಿರ್ಲಿಲ್ಲ. ಅವರು ಏನು ಹಳೇ ಕಾರ್ಯಕರ್ತನ ಹುಡುಕಿ ಯಾರು ಬರ್ಲಿ ಏನಾರ ಇರ್ಲಿ ಅವ್ರಿಗೆ ಕೊಡ್ತಿದ್ರು. ಈಗ ಬಿಡಿ, ಇವರು ಯಾವ ತತ್ವ ನೀತಿ ನಿಷ್ಠೆ ಕೆಲವೇ ತತ್ವ. ಮಂತ್ರಿ ಆಗಿದ್ರು. ಇವರು ಯಾವತ್ತೂ ಕಾಂಗ್ರೆಸ್ ಅಲ್ಲಿ ಲೋಕಲ್ ಇದ್ರಲ್ಲಿ ಗೆಲ್ತಿರ್ಲಿಲ್ಲ. ಅಂಥದ್ದು ಕಳೆದ ಒಂದು ಚುನಾವಣೆಯಲ್ಲಿ ಜನತಾದಳನ ಅಟ್ಟಾಡಿಸ್ಬಿಟ್ರು. ಅದಾದ್ಮೇಲೆ ಎಲ್ಲರ ವಿರುದ್ಧ ಇದು ಮಾಡಿದ್ರು. ಜನತಾದಳನ ಸಂಪೂರ್ಣ ಕೊನೆಯಲ್ಲಿ ನೀವು ಅವ್ರನ್ನೇ ಸೇರಿಸ್ಕೊಂಡ್ರಿ. ಇವತ್ತು ಹೋಗ್ಲಿ ಪರವಾಗಿಲ್ಲ, ನೀವು ಸೇರಿಸ್ಕೊಂಡ್ರೆ ತಪ್ಪೇ. ಕಾಂಗ್ರೆಸ್ನಲ್ಲಿ ಮಗನಿಗೆ ಟಿಕೆಟು, ಜನತಾದಳದಲ್ಲಿ ಅಪ್ಪನಿಗೆ ಟಿಕೆಟು. ಎರಡು ಎ ಟೀಮ್ ಬಿ ಟೀಮ್ ಅಲ್ವಾ? ಎ ಟೀಮ್ ಬಿ ಟೀಮೇ. ನನಗೆ ಅಲ್ಲ, ಎ ಟೀಮ್ ಬಿ ಟೀಮ್ ಇಬ್ರು ಪಟ್ಟಿ ಬಿಟ್ರು. ನೀವು ನಮ್ಮ ಪಟ್ಟಿಗೂ ಪಟ್ಟಿನೇ ಇರೋದಿಲ್ಲ, ಇರೋದೇ ಪಟ್ಟಿ. ಬಿಜೆಪಿ ಸೇರ್ದ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು? ಅನಿಲ್ ಆಂಟನಿ ಇವಾಗ ಬಿಜೆಪಿ ಸೇರಿದ್ದಾರೆ. ಟಿಕೆಟ್ ಕೊಟ್ಟಿಲ್ವಲ್ಲ, ಜಸ್ಟ್ ಪಕ್ಷದ ಕಾರ್ಯಕರ್ತ ಆಗೋದಕ್ಕೆ ಇಚ್ಛಿಸಿ ಬಂದಿರೋದು ಅಂತ ಹೇಳ್ತಾರೆ ಇವರು. ಅಂತ ಪಾರ್ಟಿನ ಧಿಕ್ಕರಿಸಿ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಆ ಪರಿಸ್ಥಿತಿ ಏನಾಗಿದೆ ಅಂತ ಕೇಳ್ಬೇಕಲ್ಲ. ಅದು ಎಂತವ್ರ ಮಗ ಗುಲಾಂ ನಬಿನು ಹೇಳ್ತಿದಾರಲ್ಲ, ಅಲ್ಲಿದ್ದವ್ರೇನೆ. ಏನು ಆ ಪರಿಸ್ಥಿತಿ, ಆ ಪಕ್ಷದ ಪರಿಸ್ಥಿತಿ. ಸೊ ಇವೆಲ್ಲವೂ ಇರ್ತವೆ ಒಂದೊಂದು ಅನಿಲ್ ಈಗ ಕರೆಕ್ಟ್ ಇದೆ ಅಲ್ಲ, ಆತರ ಅಂದ್ರೆ ಇವರು ಸೇರ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಿ. ಮಾತಾಡೋ ವಿಚಾರ ಅನಿಲ್ ಅವರೇ ಟಿಕೆಟ್ಗೂ ಬಂದಿಲ್ಲ. ಇಲ್ಲ ಕಾರ್ಯಕರ್ತನಾಗ ನೀವು ಸೇರ್ಸ್ಕೊಂಡಿದ್ದೀರಿ. ಓಕೆ ಅಲ್ಲ, ಅನಿಲ್ ಅವರೇ ನಾನು ಕೇಳೋದು ಸಿಂಪಲ್ ಇದೆ. ಅವ್ರು ಪಟ್ಟಿ ಬಿಟ್ರೆಷ್ಟು ಬಿಡದೇ ಇದ್ರೆಷ್ಟು? ಚುನಾವಣೆ ಪಟ್ಟಿ ಬಿಡೋದಕ್ಕೆ ಟೈಮ್ ಇದೆ. ಅವ್ರು ಪಟ್ಟಿನೇ ಬಿಡೋದಿಲ್ಲಪ್ಪ, ಅಭ್ಯರ್ಥಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ. ರಾಜಕೀಯ ವಿರೋಧಿಗಳು ಇದ್ರ ಅಡ್ವಾಂಟೇಜ್ ತಗೋಬೇಕಾ, ತಗೋಬಹುದಾ? ಎರಡೂ ಕೇಳ್ತಿದ್ದೀನಿ. ನಮಗೇನು ಅವ್ರು ಪಟ್ಟಿ ಬಿಡೋದ್ರಿಂದ ನಮಗೇನು ಅಭ್ಯಂತರ ಇಲ್ಲ. ನಮ್ಗೆ ಅದರಿಂದ ಏನು ಪಟ್ಟಿ ಬಿಡದೇ ಇದ್ರು ನಿಮ್ಗೇನು ಅಲ್ಲ. ಪಟ್ಟಿ ಬಿಡದೇ ಇದ್ರೆ ನಾವು JDS ಎಲೆಕ್ಷನ್ ಫೈಟ್ ಮಾಡ್ತೀವಿ, ಎಲೆಕ್ಷನ್ ಅಲ್ಲಿ ಗೆಲ್ತೀವಿ, ಬರ್ತೀವಿ, ರಾಜಕಾರಣ ಮಾಡ್ತೀವಿ, ಅದು ಬೇರೆ ವಿಚಾರ. ಇಲ್ಲಿ ನನ್ನ ಮಿತ್ರರು ಹೇಳ್ತಾ ಇದ್ರು, ನಮ್ಮ ಚಲವಿದ ನಾರಾಯಣ ಸ್ವಾಮಿ ಅವರು ಇದೇ ವೇದಿಕೆಗಳಲ್ಲಿ ಕೂತ್ಕೊಂಡು ಬೇಕಾದಷ್ಟು ಬಾರಿ ಅವರು ಸಹ ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡ್ಕೊಂಡಿರುವಂತದ್ದು ನೀವು ನೋಡಿದಿರಿ, ನಾನು ನೋಡಿದ್ದೀನಿ. ಅವರೊಂದು ಬೇರೆ ಪಕ್ಷದಲ್ಲಿದ್ದಾರೆ, ನಾವೊಂದು ಬೇರೆ ಪಕ್ಷದಲ್ಲಿದ್ದೀವಿ. ಅವ್ರ ಹತ್ರ ನಾನು ಬೇಕಾದಷ್ಟು ಪಾರ್ಟಿ ಚುನಾವಣೆಗಳಲ್ಲಿ ನಾನು ಬೇಕಾದಷ್ಟು ಅವ್ರ ಜೊತೆ ಕಲ್ತಿದ್ದೀನಿ. ಆದ್ರೆ ಇಲ್ಲಿ ಬಂದಿರೋ ಮ್ಯಾಟರ್ ಅದಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ವಿನ್ನಿಂಗ್ ಆರ್ಸ್ ಈಸ್ ವಾಟ್ ಬಿಜೆಪಿ ಇಸ್ ಲುಕಿಂಗ್. ಅವ್ರಿಗೆ ಇವತ್ತು ಏನಾಗಿದೆ, ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡಿಸ್ಬಿಟ್ಟು ಪ್ರಶ್ನೆ ಕೇಳ್ಬಿಡ್ತೀನಿ. ಒಂದು ನಿಮಿಷ. ಅಲ್ಲ, ಅವ್ರು ಹುಡುಕ್ತಾ ಇರೋದು ಗೆಲ್ಲೋ ಕುದುರೆಗೋ ಅಥವಾ ಓಡೋ ಕುದುರೆಗೋ? ಓಡಿದ್ರೆ ಸಾಕು ಅನ್ನೋ ಗತಿಗೆ ಬಂದಿದ್ಯಾ? ಅಲ್ಲ, 100% ಅವ್ರಿಗೆ ನಡ್ಕೊಂಡು ಹೋಗೋ ಕುದುರೆನೂ ಸಿಗ್ತಾ ಇಲ್ಲ ಇವತ್ತು. ಪರಿಸ್ಥಿತಿ ಅಂತ ಗಂಭೀರವಾದಂತ. ಯಾಕೆ ಇದು ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹೇಳ್ತಿರುವಂತ ವಿಚಾರ ಈ 13ನೇ ತಾರೀಕಿನ ಏನು ಎಲೆಕ್ಷನ್ ಆದಮೇಲೆ ಕೌಂಟಿಂಗ್ ಇದೆ, ನಿಮ್ಮ ಕ್ಯಾಬ್ ಇದರಲ್ಲೇ ಬಂದು ನಾವು ಮಾತಾಡ್ತೀವಿ. 3-4% ಆಂಟಿ ಇನ್ಕಂಬೆನ್ಸಿ ಅವರ ಒಂದು ಪಕ್ಷದ ಮೇಲೆ ಇರುವಂತದ್ದು ಸತ್ಯ. ಅದೇ ರೀತಿ ಆಂಟಿ ಇನ್ಕಂಬೆನ್ಸಿ 7 to 8% ಕ್ಯಾಂಡಿಡೇಟ್ಗಳ ಮೇಲೆ ಇರುವಂತದ್ದು ಸತ್ಯ. ಇವತ್ತು ಅವರು ಯಾವ್ಯಾವ ಕ್ಯಾಂಡಿಡೇಟ್ ಮೇಲೆ ಆಂಟಿ ಇನ್ಕಂಬೆನ್ಸಿ ಜಾಸ್ತಿ ಇದೆಯೋ ಆ ಕ್ಯಾಂಡಿಡೇಟ್ನ ಬದಲಾಯಿಸ್ಬಿಟ್ಟು ಬೇರೆ ಕ್ಯಾಂಡಿಡೇಟ್ಗಳನ್ನ ಹುಡ್ಕೋಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಅದು ಆಗಿದ ಮೇಲೆ ಅವರ ಪಕ್ಷದಲ್ಲೇ ಬಹಳಷ್ಟು ಆಂತರಿಕ ಜಗಳಗಳು. ಆ ಕಡೆಗೆ ಅವ್ರ್ಯಾರು ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ, ಈ ಕಡೆಗೆ ಜಗದೀಶ್ ಶೆಟ್ಟರ್ ವರ್ಸಸ್ ಇವರು ಬೊಮ್ಮಾಯಿ, ಆ ಕಡೆಗೆ ನೀವು ಹೈದರಾಬಾದ್ ಕರ್ನಾಟಕ ಹೋದ್ರೆ ಅಲ್ಲೊಂದು ಟೀಮ್ ಇದೆ, ಸೆಂಟ್ರಲ್ ಕರ್ನಾಟಕ ಬಂದ್ರೆ ಅಲ್ಲೊಂದು ಟೀಮ್ ಇದೆ. ಅವ್ರಿಗೆ ಗೊಂದಲದ ಗೂಡ ಕೂತ್ಕೊಂಡಿದೆ. ಇವತ್ತು ಯಡಿಯೂರಪ್ಪನ ಕ್ಯಾರೆ ಅಂತ ಇಲ್ಲ, ಅಲ್ಲಿ ಯಾರು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಯಾರ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಅವ್ರದೇ ಆದಂತ ಸರ್ವೆ ಟೀಮ್ ಇದೆ. ಇಲ್ಲಿ ಯಾರು ಎಲ್ಲಿ ಪಾಸ್ ಆಗ್ತಾರೋ, ಯಾರು ಎಲ್ಲಿ ಫೇಲ್ ಆಗ್ತಾರೋ ಅನ್ನೋದು ಗೊಂದಲದಲ್ಲಿ ಅವ್ರು ಕೂತ್ಕೊಂಡು ಕಾಯ್ತಿರುವಂತದ್ದು. ಅಮಿತ್ ಶಾ ನರೇಂದ್ರ ಮೋದಿಗೆ ತಾವು ಹೇಳ್ದಂಗೆ ಓಡೋ ಕುದುರೆ ಬೇಕು. ಇವ್ರಿಗೆ ಆಲ್ರೆಡಿ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದಾರೆ. ಯಾರಿಗೊಬ್ಬರು
ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಲ್ಲ ಒಂದ್ ನಿಮಿಷ, ಇಷ್ಟೊಂದು ಸುಳ್ಳು ಯಾರು ಹೇಳ್ಕೊಟ್ರು ನನಗೆ? ಎಲ್ಲ ಇವಾಗ ನಿಮ್ಮ- ಆಗ್ತಿದೆ. ಅಲ್ಲ, ಎಲ್ಲ ಅಲ್ಲ, ನಿಮ್ಮ- ಅಲ್ಲ, ಅಲ್ಲ, BJP ಬಗ್ಗೆ ಅಲ್ಲ, ನೀವೇ ಜಾಸ್ತಿ ನಮ್ಗೆ ಹೇಳ್ಬೋದು. ಟ್ರೈನರು. ಚಲೋ ದಿನ ನೀವೇ ನಮ್ಗೆ ಹೇಳ್ತಾರೆ. ಟ್ರೈನರು. ಇಷ್ಟೊಂದು ಸುಳ್ಳು ಅಲ್ಲ, ಇವತ್ತು ನೀವೇ ಯಾರು ನಮ್ಗೆ ಹೇಳ್ಕೊಟ್ರು? ಟ್ರೈನರು. ಏನ್ ಸುಳ್ಳು, ಏನ್ ಸುಳ್ಳು? ಅಲ್ಲ, ನೀವೇ ನಮ್ಗೆ ಅಲ್ಲ, ಟ್ರೈನರು. ಅನಿಲ್ ಅವರೇ, ಇರೋ ನಿಮಿಷ, ಏನ್ ಸುಳ್ಳು ಹೇಳಿ? ಹೇಳಿದ್ದೆಲ್ಲವೂ ಸುಳ್ಳೆ. ಅಲ್ಲ, ನಮ್ಗೆ ಹೇಳಿದ್ದೆಲ್ಲವೂ ಗುರುಗಳು ಅವ್ರೇ. ಸುಳ್ಳೆ. ಅಲ್ಲ, ಈಗ ನೋಡ್ರಿ, ನಮಗೆ ಆಂಟಿ ಇನ್ಕಂಬೆನ್ಸಿ ಇಲ್ಲ, ಪ್ರೋ ಇನ್ಕಂಬೆನ್ಸಿ ಐತೆ. ನಾವು ಚುನಾವಣೆಯಲ್ಲಿ ಗೆದ್ದು ಮತ್ತೆ ಡಬಲ್ ಇಂಜಿನ್ ಸರ್ಕಾರ ರಚನೆ ಮಾಡಿ ಆಶಾದಾಯಕ ಮಾತುಗಳಿಗೆ ನಾನು ಸ್ವಾಗತಿಸ್ತೀನಿ. ಅಲ್ಲಲ್ಲ. ಸದಾ ಸಮಾಜದಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಐತೆ. ನಾನು ಒಪ್ತೀನಿ. ಇದೆ. ಆದ್ರೆ ಅದು ನೈಜತೆಗೆ ವಿರುದ್ಧ ಇದ್ಬಿಟ್ರೆ ಹೆಂಗೆ ಅಂತ. ಅಲ್ಲ, ಅವ್ರು ಕೇಳ್ತಾ ಇರೋದು ನಂದಲ್ಲ, ನಾನು ಹೇಳ್ತಿರೋದು ಇಷ್ಟೇ. ಅವ್ರು ನಾರಾಯಣ ಸ್ವಾಮಿ ಹೇಳೋದು ಪ್ರೋ ಇನ್ಕಂಬೆನ್ಸಿ ಇದೆ ಅಂತ Pro ಹೇಳ್ತಾ ಇದ್ದಾರಲ್ಲ, incumbency. ಇದೆ ಅಂತ ಹೇಳ್ತಾ ಇದಾರಲ್ಲ. ಯಾವ ಒಂದು ಮಾನದಂಡದ ಮೇಲೆ ಪ್ರೋ ಇನ್ಕಂಬೆನ್ಸಿ ಇದೆ ಅಂತ ಹೇಳ್ಬೇಕಲ್ಲ ಅವರು. ಸುಮ್ಮನೆ ಆಂಟಿ ಅವ್ರು ಹೇಳ್ತಿರೋದು ಏನು ಅಂದ್ರೆ ಅನಿಲ್ ಅವರೇ ಅವ್ರು ಏನ್ ಗೊತ್ತಾ ಹೇಳ್ತಿರೋದು, ಪ್ರೋ ಇನ್ಕಂಬೆನ್ಸಿ ಹೆಂಗಿದೆ ಅಂದ್ರೆ ಟಿಕೆಟ್ಗೆ ಗುದ್ದಾಟ. ನಾನ್ ನಿಲ್ತೀನಿ ಯಾರಿಗೆ ಕೊಡೋದು ಅನ್ನೋ ಆ ಕನ್ಫ್ಯೂಷನ್ ಅಲ್ಲಿ ಡಿಲೇ ಆಗ್ತಿದೆ. ಅಂದ್ರೆ ಅವ್ರು ಹೇಳೋದನ್ನ ನಾವು ವಿಶ್ಲೇಷಣೆ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಡಿಸ್ಕಷನ್ ನಾನು ಹೇಳುವಂಥದ್ದು ಒಂದು, ಎರಡು ನ್ಯಾಷನಲ್ ಪಾರ್ಟಿಗಳಲ್ಲಿ ಇವತ್ತಲ್ಲ ಯಾವತ್ತು ಟಿಕೆಟ್ಗೆ ಡಿಮಾಂಡ್ ಇರುವಂಥದ್ದೇ, ಅವ್ರಿಗೂ ಸಹ ಡಿಮಾಂಡ್ ಬರ್ತದೆ. ಅದ್ರಲ್ಲಿ ಏನು ಎರಡು ವಿಚಾರ ಇಲ್ಲ. ಇಲ್ಲಿ ನಾನು ಹೇಳ್ತಿರುವಂಥದ್ದು, ತಾವು ಆಗ್ಲೇ ಕೇಳಿದ್ರಲ್ಲ, ಓಡೋ ಕುದುರೆನ ಏನು ಗೆಲ್ಲೋ ಕುದುರೆನ ಓಡೋ ಕುದುರೆ ಅವ್ರ ಕೈಯಲ್ಲಿ ಇಲ್ಲ. ಗೆಲ್ಲೋ ಕುದುರೆಗಳೆಲ್ಲ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಕಡೆಗೆ ಬಂದಾಗಿದೆ. ಇವತ್ತು ಅವರು ಹುಡುಕಬೇಕಾಗಿರೋದೇನಂದ್ರೆ ನಡ್ಕೊಂಡು ಹೋಗಿ ಕೊನೆಗೆ ದಂಡಿಗೆ ಸೇರುವಂತ ಕುದುರೆಗಳನ್ನ ಡೆಪಾಸಿಟ್ ಉಳಿಸ್ಕೊಳ್ಳೋದಕ್ಕೆ ಹುಡುಕಾಡ್ತಿರುವಂತ ಕುದುರೆಗಳು ಅವ್ರದ್ದು. ನಿಜವಾಗ್ಲೂ ನಗ್ಬೇಕು ನಾವು ಅಷ್ಟೇ. ಇವರು ಮಾತಾಡ್ತಾ ಇದಾರಲ್ಲ ಅನಿಲ್ ಅವರು, ಇದಕ್ ಧೈರ್ಯ ಮತ್ತೆ ಆಸ್ಪದ ಎಲ್ಲಿಂದ ಬಂತೇಳಿ ನೀವು ಪಟ್ಟಿಗೆ ಬಿಟ್ಟಿಲ್ಲ ಇನ್ನು. ಇಲ್ಲ ಒಂದ್ ಹೇಳ, ಅಲ್ಲ, ನೀವು ಬಿಟ್ಬಿಡಿ ಪಟ್ಟಿನ. ಅಲ್ಲಲ್ಲ, ಪಟ್ಟಿ ಬಂದೇ ಬರ್ತದೆ, ಪಟ್ಟಿ ಎಲ್ಲೂ ಹೋಗೋದಿಲ್ಲ. ಯಾವಾಗ ಈ ತರ ಧೈರ್ಯ ಬರ್ತದೆ, ಇಷ್ಟು ಮಾತಾಡಕ್ ಯಾವಾಗ ಧೈರ್ಯ, ಇನ್ನೇನು ಉಳಿದೇ ಇಲ್ವಲ್ಲ ಅಂತಾಗ ನಥಿಂಗ್ ಟು ಲೂಸ್. ಇನ್ನೇನು ಅಲ್ಲ, ನಥಿಂಗ್ ಟು ಲೂಸ್ ಕಾಂಗ್ರೆಸ್ಸಿಗೆ. ಆದ್ರೆ ಹಿಂಗಾದ್ರೂ ತೋರ್ಸೋಣ ಅಂತ ಅಲ್ಲ, ಇದೇ ಧೈರ್ಯ ಕಾಂಗ್ರೆಸ್ ನಲ್ಲಿ ಇದ್ದಾಗ ಚಲವಾದ ನಾರಾಯಣ ಸ್ವಾಮಿ ಇತ್ತು ಬಿಡಿ. ಇಲ್ಲ ಬಿಡಿ, ನೋಡ್ರಿ, ನೆನ್ನೆ ಕತೆ ಮಾತಾಡೋದು ಬೇಡ. ಇವತ್ತು ಇದೇ ಧೈರ್ಯ ಇತ್ತು, ಅವಾಗೂ ಇದೇ ಧೈರ್ಯ ನೋಡಿ ನಾರಾಯಣ ಸ್ವಾಮಿ ಇವತ್ತು ನಾನು ಭಾರತೀಯ ಜನತಾ ಪಕ್ಷ, ನಾನು ನನ್ನ ಪಾರ್ಟಿ ಬಗ್ಗೆ ಮಾತಾಡ್ತಿದ್ದೀನಿ, ಇಷ್ಟೇ ನಂದು, ಆಯ್ತಾ. ಈಗ ಸಮಸ್ಯೆ ಇರ್ತಕ್ಕಂಥದ್ದು ಇವ್ರು ಹೇಳಿದ್ರು, ಪಟ್ಟಿ ವಿಳಂಬದಿಂದ ಶ್ರೀಕಂಠೇಗೌಡರು ಪ್ರಶ್ನೆ ಮಾಡ್ತಾರೆ, ಅನಿಲ್ ಅವರು ಪ್ರಶ್ನೆ ಮಾಡ್ತಾರೆ, ಅವರು ಟೀಕೆ ಮಾಡ್ತಾರೆ, ಇವರು ಹೀಯಾಳಿಸ್ತಾರೆ. ಇದನ್ನ ಅರ್ಥೈಸ್ಕೊಂಡು ನಿರೂಪಿಸೋದಕ್ಕೆ ಹತ್ತಾರು ಅವಕಾಶ ಅಲ್ಲ ನಾರಾಯಣ ಸ್ವಾಮಿ ಅವರೇ. ಈಗ ನಾರಾಯಣ ಸ್ವಾಮಿ ಅವ್ರಿಗೆ ಒಂದ್ ಪ್ರಶ್ನೆ ಅಂತ ಇದೆ. ಅಲ್ಲ, ಒಂದ್ ನಿಮಿಷ ಪೂರ್ತಿ ಹೇಳ್ಬಿಡ್ಲಿ ನೀವು ಪ್ರಶ್ನೆ. ಅಲ್ಲ, ನಾರಾಯಣ ಸ್ವಾಮಿ ಅವರೇ, ನೀವು ಒಂದ್ ಹೇಳ್ಬಿಡಿ, ಬೊಮ್ಮಾಯಿನವರು ಮತ್ತೆ ಜಗದೀಶ್ ಶೆಟ್ಟರ್ ನಡುವೆ ಗೊಂದಲ ಇಲ್ವಾ? ಹಂಗಂದ್ರೆ ಮತ್ತೆ ಶೆಟ್ಟರ್ನ ಯಾಕಪ್ಪ ನೀವು ಹುಬ್ಳಿ ಫಂಕ್ಷನ್ ಅಲ್ಲಿ ಕೂಡಿಸ್ಲಿಲ್ಲ ಮೇಲೆ? ಯಾವ್ದು ಹೆಂಗೆ ಏನಕ್ಕಿದು? ಅಲ್ಲ, ಕೊಪ್ಪಳ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವ್ರನ್ನ ಕರೀಲಿಲ್ಲ, ಈ ತರ ಎಲ್ಲ ಇದೆ. ಅಲ್ಲ, ಹೇಳ್ತಾರೆ ಅವ್ರು ಕೇಳಿದ್ ಕರೆಕ್ಟ್ ಉತ್ತರ ನಾನು ಕೊಡ್ಬೇಕು. ಕೊಡಿ. ನಮ್ಮ ಪಕ್ಷದಲ್ಲಿ ಇಂತಿಂತವರೇ ವೇದಿಕೆಗೆ ಬರ್ಬೇಕು ಅಂತ ಇರ್ತದೆ, ಶಿಷ್ಟಾಚಾರ ಇದೆ ನಮಗೆ. ಬಂದ್ರು ಮಾಜಿ ಮುಖ್ಯಮಂತ್ರಿಗಳಿಲ್ಲ, ಶಿಷ್ಟಾಚಾರದಿಂದ ಇರೋ ಲೆಕ್ಕಾಚಾರ ಹೇಳ್ತಾರೆ ನೋಡಿ. ಈಗ ನಿಮ್ಗ್ ತರ ಕತೆ ಇಲ್ಲ ಇಲ್ಲಿ. ಡೆಮೋಕ್ರಸಿ ಇದೆ, ಡೆಮೋಕ್ರಸಿಯಲ್ಲೇ ನಾವು ವ್ಯವಸ್ಥೆಯಲ್ಲೇ ಮಾಡೋದು. ಡೆಮೋಕ್ರಸಿ ಆದ್ರೆ ಯಾರು ಬಂದ್ರು ಆವತ್ತಿನ ವೇದಿಕೆಯಲ್ಲಿ ಲೀಡರ್ ಯಾರು ಇರ್ಬೇಕೋ ಅದು ಇರ್ತಾರೆ. ದೊಡ್ಡ ಲೀಡರ್ ಬಂದ್ರು, ಮಂತ್ರಿ ಬಂದ್ರು ಕೂಡ ತಳಗಡೆ ಕುತ್ಕೊಳ್ತಾರೆ. ಗೊತ್ತಿರಬಹುದು ಅನೇಕ ಸಭೆಗಳಲ್ಲಿ ಯಡಿಯೂರಪ್ಪನವರು ಕೂಡ ತಳಗಡೆ ಕೂತ್ಕೊಂಡಿದ್ದಾರೆ. ಹೌದೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ ಸರ್? ನಾರಾಯಣ ಸ್ವಾಮಿ ಅವರೇ, ಕರೆಕ್ಟ್ ಅಲ್ವಾ? ಅಲ್ಲ, ನಾನು ರಿಯಲಿ ನಮ್ಮದು ದೊಡ್ಡಿ ಅಲ್ಲ. ಅಲ್ಲ, ರಿಯಲಿ ನೀವು ಅಲ್ಲಲ್ಲ, ನಾನು ನಾರಾಯಣ ಬಂದವರೆಲ್ಲ ಮೇಲೆ ಹತ್ತಾರೆ. ನಮ್ಮಲ್ಲಿ ಶಿಷ್ಟಾಚಾರಕ್ಕೆ ಹೆಸರುವಾಸಿ ಆಗಿರೋದೇ ಭಾರತೀಯ ಜನತಾ ಪಾರ್ಟಿ. ಕರೆಕ್ಟ್ ಅಲ್ವಾ ಸರ್? ನಮ್ಮ ವೇದಿಕೆಗಳನ್ನ ಗಮನಿಸಿರಬಹುದು, ಎಷ್ಟು ಚೇರ್ ಆಗ್ತೀವಿ ಅದರಲ್ಲಿ ಹೆಸರಿರುತ್ತೆ, ಅವರಷ್ಟೇ ಬಂದು ಕೂತ್ಕೊಳ್ತಾರೆ. ಈಗ ಶಿಷ್ಟಾಚಾರಕ್ಕೆ ಲೆಕ್ಕವಾಗಿರುವಂತದ್ದೇ ಭಾರತೀಯ ಜನತಾ ಪಾರ್ಟಿ ಅಲ್ವಾ? ಇದು ದುರಂತ ಅನ್ಬೇಕು, ಏನ್ ಅನ್ಬೇಕು ಗೊತ್ತಿಲ್ಲ ನನಗೆ. ಭಾರತೀಯ ಜನತಾ ಪಾರ್ಟಿಯ ಮಾಜಿ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ ಅವರು ವೇದಿಕೆ ಮೇಲೆ ಕೂಡೋದಿಲ್ಲ, ಒಬ್ಬ ರೌಡಿ ಶೀಟರ್ ಹೋಗ್ಬಿಟ್ಟು ಪ್ರಧಾನಮಂತ್ರಿ ವೆಲ್ಕಮ್ ಮಾಡ್ತಾರೆ. ಇದು ಏನ್ ಸಂದೇಶ ಕೊಟ್ಟು ಕಳಿಸ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಅಂದ್ರೆ ಇದ್ರಲ್ಲಿ ಎಲ್ಲಿದೆ ಶಿಷ್ಟಾಚಾರ? ಎಲ್ಲಿದೆ ನೀವೇ ಹೇಳಿ, ನಾನು ಹೇಳ್ತಾ ಇಲ್ಲಪ್ಪ ಇದನ್ನ. ಪ್ರಶ್ನೆ ಒಬ್ಬ ರೌಡಿ ಶೀಟರ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ವೆಲ್ಕಮ್ ಮಾಡಿಸ್ತೀರಿ. ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ನೀವ್ ಹೆಂಗೆ ಮಾಜಿ ಮುಖ್ಯಮಂತ್ರಿ ಅಂದ್ರೋ ಅದೇ ರೀತಿ ಮಾಜಿ ರೌಡಿ ಶೀಟರ್ ಅನ್ನಿ.
ಮಾಜಿ ರೌಡಿ ಶೀಟರ್ ಸಾರಿ ಟೆಕ್ನಿಕಲ್ ನೀವು ಕರೆಕ್ಟ್ ಇರ್ಬೇಕು ಕರೆಕ್ಟ್ ಇರ್ಬೇಕು ಶ್ರೀಕಂಠೇಗೌಡ್ರೆ. ಈಗ ನಮ್ಮಲ್ಲಿ ಯಾವ ರೌಡಿ ಇಲ್ಲ, ಮಾಜಿನೂ ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಅಭ್ಯರ್ಥಿಗಳು ಪ್ರಕಟಣೆಯಲ್ಲಿ ಹಾಕಿಲ್ಲ. ಹಿಸ್ಟ್ರಿ ಇದೆ. ಅಲ್ಲ ಒಂದ್ ನಿಮಿಷ ಶ್ರೀಕಂಠೇಗೌಡ್ರೆ, ಶಿಷ್ಟಾಚಾರ ಅಭ್ಯರ್ಥಿಗಳ ಈಗಲೂ ಹೇಳ್ಬೇಕಂದ್ರೆ ನಾನು ಹೇಳ್ಬಿಡ್ಬೋದು, ಬೇಡ ಲೀಡರ್ ನೀವು ಹೇಳಿದಿರಿ ಬಿಡಿ. ಶ್ರೀಕಂಠೇಗೌಡ್ರೆ ಈಗ ಪಟ್ಟಿ ಬಿಟ್ಟಿಲ್ಲ, ಬಿಡ್ತಾರೆ, ಪಕ್ಷದ ಆಂತರಿಕ ವಿಷಯ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಹಂಗೆ ಹೇಳು ಕೂಡ ಸುಮ್ಮನೆ ಇರ್ಬೋದು ಅಂತ. ಆದ್ರೆ ರಾಜಕಾರಣ ಇಟ್ ಇಸ್ ಅಬೌಟ್ ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನ. ಇದ್ರ ಬಗ್ಗೆ ಮಾತಾಡ್ಬೇಡ ಅಂದ್ರೆ ಅವ್ರು ಬೇಕಾದಾಗ ಮಾತಾಡು, ಬೇಡದಿರೋವಾಗ ಮಾತಾಡ್ಬೇಡ, ಹಂಗೆ ನಡೆಯಲ್ಲ. ನಾನು ಮತ್ತೆ ಕೇಳಿದೆ, ಈ ಪಟ್ಟಿ ಬಿಡದೇ ಇರೋದರ ಅನುಕೂಲ ಬಿಜೆಪಿಯ ರಾಜಕೀಯ ವಿರೋಧಿ ಪಕ್ಷಗಳಿಗೆ ಆಗಲಿದೆಯಾ ಇಲ್ವಾ? ಅದು ಎರಡೂ ಇದೆ. ಒಂದು ಇವ್ರಿಗೆ ದೊಡ್ಡ ಆತಂಕ ಏನು ಅಂದರೆ, ಈಗ ಸೋಮಣ್ಣವ್ರನ್ನ ಹೆಂಗೆ ಸಮಾಧಾನ ಮಾಡೋದು, ಈ ಹೊಸ್ದಾಗಿ ಬಂದು ವಲಸೆ ಬಂದು ಸಚಿವರನ್ನ ಹೆಂಗೆ ಸಮಾಧಾನ ಮಾಡೋದು, ಈ ಮಗನಿಗೆ ಬೇಡ ಅಪ್ಪನ ಕೊಡು, ಅಪ್ಪನಿಗೆ ಬೇಡ ಮಗನ ಕೊಡೋದು, ಇದು ಹೆಂಗೆ ಇತ್ಯರ್ಥ ಮಾಡೋದು? ಹಿಂಗೇನಾರು ಆದರೆ ಹೊಟ್ಟೋಗ್ಬಿಡ್ತಾರೆ, ಅವ್ರುಗಳೇ ಹೋಗ್ಬಿಡ್ತಾರೆ. ಅಲ್ಲ, ಆ ಅಪ್ಪ ಮಗನ್ ಕೊಟ್ರೆ ಇನ್ನೊಂದ್ ಕಡೆ ಅಪ್ಪ ಮಗ ಕೇಳ್ತಾರೆ. ಹೆಂಗೆ ಇವನ್ನೆಲ್ಲ ಹೆಂಗೆ ಸರ್ಗಟ್ಟೋದು ಅಂತೇಳಿ ಕೊನೆಗಳಿಗೆಯಲ್ಲಿ ಎಲ್ಲೂ ಹೋಗಿ ಜಾಗ ಇಲ್ದಿರೋಗ ಘೋಷಣೆ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಸಂಕಷ್ಟದಲ್ಲಿ ಇವ್ರದ್ದು ಹೆರಿಗೆ ಆಗ್ಬೋದು, ಡೆಲಿವರಿ ಆಗ್ಬೋದು ಅಷ್ಟೇ. ಈಗ ಪಾಪ ಅವ್ರು ಹೇಳಿದ್ದು ಒಂದು ಸತ್ಯ ಇದೆ. ವಾಸ್ತವ ಹಾಸನದ ಬಗ್ಗೆ ಅವ್ರು ಚರ್ಚೆ ಮಾಡೋಕೆ ರೆಡಿ ಇಲ್ಲ. ವಾಸ್ತವ ಸತ್ಯ ಅದು ಘೋಷಣೆ ಮಾಡಾಯ್ತಲ್ಲ ಅಂದ್ರೆ ನೀವೇನು ಪದೇ ಪದೇ ಹೇಳ್ತೀವಿ ಸಾಮಾನ್ಯ ಕಾರ್ಯಕರ್ತರು ಕೊಡ್ತೀವಿ ಅಂತೇಳಿ ನನ್ನ ನಾಯಕರು ಹೇಳಾಗಿದೆ. ಯಾವುದೇ ಅದೇನು ಹಿಂದೂ ಮುಂದೆ ಇಲ್ಲ, ಗುಟ್ಟಿಲ್ಲ. ಅವ್ರು ಬೇಕು, ನಾವು ದುಡಿಮೆ ಮಾಡಿದ್ದೀವಿ, ಸವಾಲು ಹಾಕಿದ್ದಾರೆ ಅಂತ ಅವರಂತಿದ್ದಾರೆ. ಸವಾಲನ್ನ ಒಂದ್ ಕಡೆ ನಮ್ಮ ವಿಚಾರ ಮಾತಾಡ್ತೀನಿ. ನೀವು ಮಾತಾಡೋಣ, ಸುಮ್ಮನೆ ಕೂತಿಲ್ವಾ ನೋಡಿ. ಅವರು ಸವಾಲು ಹಾಕಿದ್ದಾರೆ, ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವ್ರು ಕೇಳಿದ್ರು ತಪ್ಪಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಕೊಡಬೇಕು, ಜನಾಭಿಪ್ರಾಯ ಇದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರು ತಪ್ಪಿಲ್ಲ. ಒಂದು ನಿರ್ಣಯ ನಾವು ಈಗಾಗಲೇ ಮಾಡಾಗಿದೆ, ಅದನ್ನು ಘೋಷಣೆ ಮಾಡ್ತೀವಿ. ಅದು ಇಶ್ಯೂನೇ ಅಲ್ಲ, ಈಗ ನಮ್ಮ ಹತ್ರ ಇಶ್ಯೂನೇ ಅಲ್ಲ, ನಾಟ್ ಅಟ್ ಆಲ್ ಇಶ್ಯೂ. ಅಲ್ಲ, ನೀವು ಹಾಸನ ಪಟ್ಟಿ ಬಿಟ್ಬಿಟ್ರೆ, ಪಟ್ಟಿ ಬಿಟ್ಟು ಅದ್ರಲ್ಲಿ ಹಾಸನ ಮಾಡ್ಬಿಟ್ರೆ ನಿಮಗೆ ಒಂದಷ್ಟು ನೈತಿಕ ಬಲ ಬರುತ್ತಾ ಅಂತ ಬಿಜೆಪಿ ಟೀಕೆ ಮಾಡೋದಕ್ಕೆ. ಯಾಕಂದ್ರೆ ಅವರು ನೀವು ಪಟ್ಟಿ ಅಂದ್ರೆ ಅವ್ರು ಹಾಸನ ಅಂತಾರೆ. ಈ ಕಾಂಗ್ರೆಸ್ ಅವರು ಅದೇ ಹೇಳ್ತಾರೆ. ಪ್ರಾದೇಶಿಕ ಅಸ್ಮಿತೆ ಹಿನ್ನೆಲೆಯಲ್ಲಿ ನಮಗೆ ತಾಕತ್ತು, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇದೆ. ಪ್ರಾದೇಶಿಕ ಅಸ್ಮಿತೆ ಚರ್ಚೆ ರಾಷ್ಟ್ರೀಯ ಪಕ್ಷಗಳನ್ನ ನಾವು ನೋಡಾಗಿದೆಯಲ್ಲ, ಅನುಭವಿಸಾಗಿದೆಯಲ್ಲ. ಇನ್ನೂ ಎಷ್ಟು ಅನುಭವಿಸೋಣ? 75 ವರ್ಷ ಅನುಭವಿಸಿದ್ವಿ. ಎರಡು ನ್ಯಾಷನಲ್ ಪಾರ್ಟಿಗಳಿಂದ ಸಾಕಾಗಿದೆ ಅಂತೇಳಿ 2 ನ್ಯಾಷನಲ್ ಪಾರ್ಟಿಗಳ ಜೊತೆಗೆ ಹೈಯೆಸ್ಟ್ ರೂಲ್ ಮಾಡಿರೋದೇ ಅವರು. ನಮ್ಮ ಹೆಸರಲ್ಲಿ ಅವರು ರೂಲ್ ಮಾಡಿರುವಂತದ್ದು, ಅವರೇ ಕ್ಯಾಪ್ಟನ್. ಇದನ್ನ ಅವ್ರು ಮರಿಬಾರದು. ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿ ಒಂದು ಐಡಿಯಾಲಜಿಕಲ್ ನಿಲುವರು ಇದೆ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಐಡಿಯಾಲಜಿಕಲ್ ನಿಲುವರು ಇದೆ. ಅವ್ರಿಗೆ ಒಂದು ಐಡಿಯಾಲಜಿಕಲ್ ನಿಲುವಿಲ್ಲ ಗೌಡ್ರಿಗೆ. ಅವರಿಗೆ ಒಂದ್ ಕಡೆಗೆ ಗೋಡ್ಸೆ ಫೋಟೋ ಹಾಕಿದವ್ರ ಹತ್ರ ಹೋಗ್ತಾರೆ, ಒಂದ್ ಕಡೆ ಗಾಂಧಿ ಫೋಟೋ ಹಾಕಿದಲ್ಲಿ ಹೋಗ್ತಾರೆ. ಒಂದು ಐಡಿಯಾಲಜಿಕಲ್ ಇರಬೇಕಲ್ಲ ಪಾಲಿಟಿಕ್ಸ್. ಆಜಾದ್ ಬಂದ್ರು, ಇಲ್ಲ ಖರ್ಗೆರೆ ಇರ್ಲಿಂದ, ಇಲ್ಲ ಇವೇ ಇರ್ಬೇಕು ಅಂದ್ರೆ 14 ತಿಂಗಳು ಇರಕ್ಕೆ ಬಿಡ್ಲಿಲ್ಲ. 14 ತಿಂಗಳು ಸರಿಯಾಗಿ ಆಳ್ತ ಮಾಡಕ್ ಬಿಡ್ಲಿಲ್ಲ. ದೇವೇಗೌಡರಿಗೆ ನೀವೇ ಬನ್ನಿ ಪ್ರೈಮ್ ಮಿನಿಸ್ಟರ್ ಅಂದ್ರಿ, ಅವ್ರು 10 ತಿಂಗಳು ಇರಕ್ಕೆ ಬಿಡ್ಲಿಲ್ಲ. ಹೇಳೋದು ಮಾತ್ರ ನಾವು ಸಿಕ್ಕಾಪಟ್ಟೆ ಹೋಗ್ತಾ ಇದೀರಪ್ಪ ನೀವು. ಅಲ್ಲ, ನನಗೆ ಅರ್ಥ ಆಗುತ್ತೆ, ನೀವು ಸರ್ಕಾರ ಕಳ್ಕೊಂಡು ನೋವಿರ್ಬೋದು ನಿಮ್ಗೆ. ಅಲ್ಲ, ನಾನು ಹೇಳ್ತಿರೋದು ಪಟ್ಟಿನಪ್ಪ ಚರ್ಚೆ. ಕೊನೆ ಮಾತು ನಾರಾಯಣ ಸ್ವಾಮಿ ಅವ್ರಿಗೆ ಪಟ್ಟಿ ಬಗ್ಗೆ. ಪಟ್ಟಿ ಅವ್ರಿಗೆ ಕೇಳಬೇಕಾಗಿರೋದು ನೀವು ಪ್ರಶ್ನೆ. ಈಗ ಇಡೀ ಜನತಾ ದಳದವ್ರಿಗೆ ಇದು 173 ಜನರಲ್ ಸೀಟ್ಗಳಿದೆ, 51 ರಿಸರ್ವ್ ST. ಅಲ್ಲಿ ಪಾಪ ಅವರು ಏನು ಮಾಡೋಕ್ಕಾಗಲ್ಲ, ರಿಸರ್ವ್ ಕೊಡಬೇಕು. ಇಲ್ಲ ಅಂತಂದ್ರೆ ಒಂದೇ ಫ್ಯಾಮಿಲಿಗೆ 173 ಕೊಟ್ಟರು ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರದ್ದೇನು ಅದೇನು ತಯಾರೋ ತಲೆ ಇವ್ರೇನು ಫ್ಯಾಮಿಲಿ ಕೊಡ್ಲೇ ಇಲ್ಲ. ನಾರಾಯಣ ಸ್ವಾಮಿ ಅವ್ರ ಅರ್ಥ ಏನು ಅಂದ್ರೆ, ನೀವು ಪಟ್ಟಿ ಮಾಡೋದು ದೊಡ್ಡದಲ್ಲ, ನೀವು ಪಟ್ಟಿ ಮಾಡಕ್ ಬಿಟ್ಟಿರಿ. 183 ಕುಟುಂಬದವರು ಕೊಟ್ಟು ಪಟ್ಟಿ ಮಾಡ್ಬಿಡ್ತಾರೆ. ಪಟ್ಟಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಶಕ್ತಿ ಬಂದಿದ್ದಾರೆ, ಕೊಡ್ತಾರೆ, ಇಲ್ಲ ಅಂತಂದ್ರಿಲ್ಲ. ನಮ್ಮದು ನಿಜ, ಅವ್ರು ಹೇಳಿದ್ದು ನಿಜ. ಅವ್ರು ಕೊಟ್ಟರೆ ನಮಗೂ ಕೊಡಿ, ನಮಗ್ ಕೇಳೋರು ಇದ್ದಾರೆ, ಕೇಳ್ತಾರೆ. ಅವ್ರಿಗೂ ಹಕ್ಕಿಲ್ವಾ, ಅದನ್ನು ಕೇಳ್ತಾರೆ. ಅದು ಬೇರೆ ವಿಷಯ. ಆದ್ರೆ ಇವತ್ತೊಂದು ದಿವಸ ಕಾಂಗ್ರೆಸ್ಸು ಬೆರಾಡ್ತಿದ್ದಾರೆ ಎಲ್ಲ ಕಡೆನೂ. ಎಲ್ಲಿ ನಮಗೆ ಸಿಗ್ತಾರೋ, ಇವ್ರ ಪಟ್ಟಿ ಅನೌನ್ಸ್ ಆದ್ರೆ ಯಾರು ಓಡ್ ಬರ್ತಾರೋ ಅದನ್ನು ಮಾಡ್ತಿದ್ದಾರೆ. ಅದೇನೋ ಮಾಡ್ಕೊಳ್ಳಿ ನೋಡಿ. ಇವತ್ತು ತಂದ್ರಲ್ಲ, ಇವತ್ತು ಯಾರ್ಯಾರು ಖರ್ಗೆ ಅವ್ರನ್ನ ಸೋಲಿಸಿದ್ರು,
ಯಾರು ಅವರು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿದ್ರು, ಇವತ್ತು ಅವರು ಮುಖ್ಯಮಂತ್ರಿ ಆಗಿ ಬರೋದಾದ್ರೆ ಒಂದು- ನಾವು ಒಂದು- ಆದ್ರೆ ನಿಖಿಲ್, ಒಂದು ಅಲ್ಲ, ನೀವು ಬಾಬುರಾವ್ ಚಿಂಚಣ್ಸ್ ಅವ್ರ ಬಗ್ಗೆ ಅಲ್ಲ ನಿಖಿಲ್ ಅವರೇ, ಒಂದು ಮಾತಾಡ್ಬಿಡ್ಲಿ, ನೀವು ಬರ್ತೀನಿ ನಿಮ್ಗೆ. 2008ರಲ್ಲಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಯಾರು ತಡೆದ್ರೋ ಅವ್ರು ಇವತ್ತು ಅವ್ರು ಬರಲಿ ಅಂತಾರೆ. ಪರಮೇಶ್ವರ್ ಅವ್ರಿಗೆ ಯಾರು DCM ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದ್ರು DCM ಮಾಡಲಿಲ್ಲ ಅಂಥವರು, ಕೊನೆ ಪಕ್ಷ ಜನತಾದಳದವರು ಅಧಿಕಾರಕ್ಕೆ ಬರೋ ಟೈಮ್ನಲ್ಲಿ ಅವ್ರನ್ನ ಒಂದು DCM ಆದರೂ ಮಾಡಿದ್ರು. ಮಾಡದೇ ಇದ್ದಿದ್ರೆ ಆ ಪಕ್ಷದಲ್ಲಿ ಅದು ಕೂಡ ಸಾಧ್ಯ ಇರಲಿಲ್ಲ. ದಲಿತರು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ವಿರೋಧವಾಗಿದ್ದಾರೆ. ಓಕೆ. ಈಗ ಒಂದೇ ಒಂದು ನಿಖಿಲ್, before that- ಆದ್ರೆ ಅಲ್ಲ, ನೀವು ಪಟ್ಟಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು- ಮುಗಿಸ್ಬಿಡ್ತೀನಿ ನಾನು, ಮುಂದಿನ ಚರ್ಚೆಗೆ ಯಾಕೆ ಹೋಗ್ಬೇಕು. ವಿಳಂಬ ಆಗ್ತಾ ಇದೆ ಅನ್ನೋ ಅಮೂಲ್ ವಿಚಾರ- ವರ್ಸಸ್ ಅಸ್ಮಿತೆ. ಅಲ್ಲ, ಗೊತ್ತಾಯ್ತು. ಅಮೂಲ್ ವರ್ಸಸ್ ಅಸ್ಮಿತೆ. ಅಲ್ಲ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಅವ್ರು ಏನು ಇವತ್ತು ಗೊಂದಲದಲ್ಲಿ ಯಾಕಿದ್ದಾರೆ ಅಂತ ಇನ್ನೊಂದು ಬಹಳ ಮೂಲವಾದಂತ ಇದೆ ಹೇಳ್ಬಿಡ್ತೀನಿ, ಪ್ರಾಬ್ಲಮ್ ಹೇಳ್ತೀನಿ. ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ರಿಯಲಿ ನಾನು ಒಂದು ಟೈಮಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ, ಕಾರ್ಯಕರ್ತರ ಬೇಸ್ ಮೇಲೆ ನಿಂತ್ಕೊಂಡಿತ್ತು. ಇವತ್ತು ಎಷ್ಟು ಜನ ಮಂತ್ರಿಗಳನ್ನ ಮಾಡಿದಾರೆ ಅವರು, ಅವರಾದಂತ ಶಾಸಕರಾದ್ಮೇಲೆ ಎಷ್ಟು ಜನ ಮಂತ್ರಿಗಳನ್ನ ಮಾಡಿದ್ದಾರೆ. ಇವತ್ತು ಅವರಿಗೆ ಹುಡುಕಾಡಿದ್ರೆ ಕಾರ್ಯಕರ್ತರು ಅದೇ ರೀ, ಈಗ ಹಳೆಯವರಾಗಿರೋರು ಹೊಸವರಾಗ್ತಾರೆ ಅಷ್ಟೇನೆ. ನಿಮಗೆ ಅರ್ಥ ಆಗ್ಬೇಕಾಗಿರೋದು ಇಷ್ಟೇ, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾಯಕರುಗಳು ಸಿಗ್ತಾ ಇಲ್ಲ. ಅಲ್ಲ, ಹೇಳಿದಿರಾ ಅನಿಲ್ ಅವರೇ, ತಮ್ಮ ಕಾರ್ಯಕರ್ತರುಗಳನ್ನ ಮೂಲೆ ಗುಂಪು ಮಾಡಿ ಬೇರೆ ಪಾರ್ಟಿಯಿಂದ ಬಂದಂತವರನ್ನ ಮಂತ್ರಿಗಳು ಮಾಡಿದಿರಿ. ಇವತ್ತು ನಿಮ್ಮ ಶಾಸಕರು ನಿಮಗೆ ಅನಿಲ್ ಅವರೇ, ಭಾರತೀಯ ಜನತಾ ಪಾರ್ಟಿ ಶಾಸಕರು, ಅನಿಲ್ ಅವರೇ, ಭಾರತೀಯ ಜನತಾ ಪಾರ್ಟಿ ಶಾಸಕರು ಚೀಮಾರಿ ಆಗ್ತಿದ್ದಾರೆ. ಇಲ್ಲಿ ಏನಿದೆ ಅಂದ್ರೆ, ಅಲ್ಲ ಒಂದ್ ನಿಮಿಷ ಹೇಳಿದಿರಿ ಇನ್ನು 4.5 ವರ್ಷ. ಅಲ್ಲ, ಅನಿಲ್ ಅವರೇ ಹೇಳಿದಿರಿ, ನಾರಾಯಣ ಸ್ವಾಮಿ ಅವರು ಮಾತಾಡಿದಿರಿ, ಶ್ರೀಕಂಠೇಗೌಡರು ಹೇಳಿದಿರಿ, ಅನಿಲ್ ಅವರೇ ಹೇಳಿದಿರಿ. ಈ ಚರ್ಚೆ ವಿಷಯ ಅಲ್ಲಿಗೆ ಮುಗಿಸ್ತೀನಿ. ಎಲ್ಲಾ ರಾಜಕೀಯ ಪಕ್ಷಗಳನ್ನು ಗಾಜಿನ ಮನೆಯಲ್ಲೇ ಇರೋದು. ಇವರು ಬೇರೆ ಪಕ್ಷದಿಂದ ಕರ್ಕೊಂಡ್ಬಂದು ಇವಾಗ ಅಭ್ಯರ್ಥಿ ಮಾಡಿಲ್ವಾ? ನಾಳೆ ಅವ್ರ ಶಾಸಕರಾದ್ರೆ ಮಂತ್ರಿನೂ ಮಾಡೋದಿಲ್ವಾ? ಅದಕ್ಕೂ ಅವಕಾಶ ಇದೆ. ಇವ್ರು ಬೇರೆ ಪಕ್ಷದಿಂದ ಕರ್ಕೊಂಬಂದು ಸೀದಾ ಮಂತ್ರಿನೇ ಮಾಡಿದ್ರು. ಇವ್ರು ಅಭ್ಯರ್ಥಿ ಮಾಡಿದ್ದಾರೆ, ಅವ್ರು ಮಂತ್ರಿ ಮಾಡಿದ್ದಾರೆ. ಯಾಕೆ ಕಿರಣ್ ಕುಮಾರ್ ನಾವ್ ಯಾಕೆ ಹೇಳ್ತಾ ಅವ್ರಿಗೆ ಅನಿವಾರ್ಯತೆ ಇತ್ತು ಮಂತ್ರಿ ಮಾಡುವಂತದ್ದು? ಯಾಕಂದ್ರೆ ಒಂದು ಪಾರ್ಟಿನ ಹೊಡೆದವರು ಸರ್ಕಾರ ರಚನೆ ಮಾಡಿರುವಂತದ್ದು. ನಮಗೆ ಅನಿವಾರ್ಯತೆ ಇಲ್ಲ, ಯಾಕಂದ್ರೆ ನಿಮ್ಮ ಕಣ್ಣಿಗೆ ಅನಿವಾರ್ಯ ಅಂತ ಏನ್ ಕಾಣುತ್ತೆ, ಅವರ ಕಣ್ಣಿಗೆ ಅದು ಸೂತ್ರದಂತೆ ಕಾಣುತ್ತೆ. ಆ ಪಕ್ಷಕ್ಕೆ ಚೀಮಾರಿ ಹಾಕಿ ಹೊರಗೆ ಬಂದು ರಾಜೀನಾಮೆ ಬಿಸಾಕಿ ಮತ್ತೆ ಚುನಾವಣೆ ಗೆದ್ದು ಅಲ್ಲ, ಸಂವಿಧಾನಿಕವಾಗಿ ವಿಷಯ ಬಂತು. ಇವ್ರ ಜೊತೆಗೆ ಹೋದಂತವ್ರೆ ಹೇಳಿದಾರೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ. ಸರಿ ಅವ್ರು ಏನ್ ಮಾತಾಡ್ತಿರಲಿಲ್ಲ. ಅಲ್ಲ ದುಡ್ಡು ಅಲ್ಲಪ್ಪ, ಒಂದ್ ನಿಮಿಷ ಕೇಳಿ ಹೇಳ್ತೀರಿ. ಅಲ್ಲ ಒಂದ್ ನಿಮಿಷ, ಅಲ್ಲ ಅನಿಲ್ ಅವರೇ ಈ ಚರ್ಚೆ ಇಲ್ಲೇ ಬಿಡೋಣಪ್ಪ. ನೀವು ಯಾರ ಬಗ್ಗೆ ಉಲ್ಲೇಖ ಮಾಡಿದಿರಲ್ಲ, ಯಾರ್ಯಾರು ಹೋದ್ರು ಅವರೇ ಹೇಳಿದಾರೆ ಎಷ್ಟು ದುಡ್ಡು ತಗೊಂಡ್ರು ಅಂತ. ದುಡ್ಡು ತಗೊಂಡವ್ರನ್ನ ನೀವು ಸೇರ್ಸ್ಕೊಂಡಿಲ್ವಾ? ಈಗ ಒಂದ್ ನಿಮಿಷ ಇರಿ, ಅದಕ್ಕೆ ಹೇಳ್ದೆ ಅಲ್ಲ, ಒಂದ್ ನಿಮಿಷ, ನಾನು ಅದಕ್ಕೆ ಹೇಳಿದೆ ಎಲ್ಲಾ ಪಕ್ಷಗಳು ಗಾಜಿನ ಮನೆಯಲ್ಲೇ ಕೂತಿರೋದು. ಕಲ್ಲು ಹೊಡೀರಿ ಸಂತೋಷ, ಬಟ್ ಗಾಜ್ ಮುರಿಯೋದಕ್ಕೂ ಅದನ್ನೇ ಎದುರಿಸೋದಕ್ಕೂ ರೆಡಿ ಇರಬೇಕು. ಅಲ್ಲಿಗೆ ಆ ಚರ್ಚೆನ ಬಿಟ್ಬಿಡ್ತೀನಿ. ಬಿಜೆಪಿ ಪಟ್ಟಿ ಇನ್ನೂ ಬಂದಿಲ್ಲ. ಈ ಪಟ್ಟಿ ಗುಟ್ಟು ರಟ್ಟಾಗೋ ತನಕ ಬಿಡ್ತಿರೋ ಅಂತ ತುಟಿಗಳಂತೂ ಮಾತಾಡೋದು ನಿಲ್ಸೋದಿಲ್ಲ. ಅದು ಬಿಜೆಪಿ ನಿಲ್ಲಿಸ್ಬೇಕು ಅಂದ್ರೆ ಪಟ್ಟಿ ಬಿಡಬೇಕು. ಯಾವಾಗ ಬಿಡ್ತಾರೆ, ಎಷ್ಟು ಜನ ಅಭ್ಯರ್ಥಿಗಳು ಇರ್ತಾರೆ ಅದರಲ್ಲಿ, ಅದು ನಿರ್ಧಾರ ಮಾಡುತ್ತೆ ಬಿಜೆಪಿಯಲ್ಲಿ ಒಳಗಿರುವಂಥ ಸ್ಥಿತಿಗತಿಗಳ ಬಗ್ಗೆ. ಒಂದು ಬ್ರೇಕ್ ಹೋಗಿ ಬರ್ತೀನಿ. ಬ್ರೇಕ್ ನಂತರ ಅಮೂಲ್ ವರ್ಸಸ್ ಅಸ್ಮಿತೆ ಶುರುವಾಗಿದ್ದು ಬೇರೆ ಯಾವುದೋ ವೇದಿಕೆಯಲ್ಲಿ ಮಂಡ್ಯದಲ್ಲಿ, ಆದರೆ ಇವತ್ತು ಬೆಳೆದು ನಿಂತಿರೋದು ಒಂದು ದೊಡ್ಡ ಭೂತವಾಗಿ ನಮ್ಮ ಮುಂದೆ. ಈ ಭೂತಕ್ಕೆ ನಾವು ಭಯ ಬೀಳಬೇಕಾ ಅನ್ನೋ ಪ್ರಶ್ನೆ ಕೂಡ ಇದೆ. ಮಾತಾಡೋಣ ಬ್ರೇಕ್ ನಂತರ. ಟು ದ ಪಾಯಿಂಟ್. ಎರಡನೇ ಚರ್ಚೆಯ ವಿಷಯ ಇದು ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳಲ್ಲಿ ಬೆಳವಣಿಗೆಯನ್ನು ಸತತವಾಗಿ ಕಾಣ್ತಿರುವಂಥ ಒಂದು ಪ್ರಕರಣ, ಅಮೂಲ್ ವರ್ಸಸ್ ಅಸ್ಮಿತೆ. ಮೊದಲನೇದಾಗಿ ಶ್ರೀಕಂಠೇಗೌಡರು ಪೇಜ್ ಗಟ್ಟಲೆ ಇದ್ರ ಬಗ್ಗೆ ಬರ್ಕೊಂಡ್ ಬಂದಿರೋದ್ರಿಂದ ನಾನು ಫಸ್ಟ್ ಶ್ರೀಕಂಠೇಗೌಡರ ಹತ್ರನೇ ಮಾತನಾಡ್ತೀನಿ. ಯಾಕೆ ಶ್ರೀಕಂಠೇಗೌಡ್ರೆ ಬೇರೆ ಬ್ರ್ಯಾಂಡ್ಗಳು ಮಾರಾಟ ಮಾಡ್ತಿಲ್ವಾ ಕರ್ನಾಟಕದಲ್ಲಿ? ನಿಮ್ಗೆ ಯಾಕೆ ಅಮೂಲ್ ಬಗ್ಗೆನೇ ಬೇಸರ? ಗುಜರಾತ್ದು ಅಂತನಾ, ಅಥವಾ ಕರ್ನಾಟಕದ ರೈತರು ಈ ಹೈನುಗಾರಿಕೆ ಮೇಲೆ ಅವಲಂಬನೆ ಮಾಡಿರುವಂಥ ಜೀವನಗಳ ಮೇಲೆ ನಿಮಗೆ ಕಣಿಕರ ಮತ್ತು ಕಾಳಜಿನ? ಇಲ್ಲ, ಅಮೂಲ್ ಅವರ ಪ್ರಾಡಕ್ಟ್ಸು ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಮಾರಾಟ ನಡೀತಾ ಇದೆ. ಆದರೆ ಹಾಲು ಮತ್ತು ಮೊಸರನ್ನ ಮಾರಾಟ ಇಲ್ಲಿ ಇರಲಿಲ್ಲ. ನಮ್ದು ಏನಾಗಿದೆ, ಕರ್ನಾಟಕದಲ್ಲಿ 26 ಲಕ್ಷ ಜನ ಹಾಲು ಉತ್ಪಾದಕರಿದ್ದಾರೆ. 26 ಲಕ್ಷ, 36 ಲಕ್ಷ ಗುಜರಾತ್ನಲ್ಲಿದ್ದಾರೆ. ನಮ್ಮಲ್ಲಿ ಹೆಣ್ಣು ಮಕ್ಕಳು ಬದುಕನ್ನು ಸಂಸಾರ ನಡೆಸ್ತಾ ಇದ್ದಾರೆ ಅಂದರೆ ಈ ಹೈನುಗಾರಿಕೆ ಅವಲಂಬನೆಯಿಂದ.
ಅದರಲ್ಲಿಯೂ ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು, 4.5 ಲಕ್ಷ ತಾಯಂದಿರು ಕೃಷಿ ಕಾರ್ಮಿಕರು, ಭೂಮಿ ಇಲ್ಲದೆ ಇರೋರು, ಸುಮಾರು 4 ಲಕ್ಷ ಜನ ದಲಿತರು, ಹಸುಗಳನ್ನು ಸಾಕೊಂಡು ಎಮ್ಮೆಗಳು ಸಾಕೊಂಡು ಹಾಲು ಹಾಕಿ ಅದರ ಬಂದ ಹಣದಲ್ಲಿ ಮಕ್ಕಳು ಕುಟುಂಬ ಸಾಕ್ತಾ ಇದ್ದಾರೆ ಅಕ್ಷರಸ. ನಮ್ಮ ಬದುಕು, ಗ್ರಾಮೀಣ ಬದುಕು ಇವತ್ತು ಈ ಹೈನುಗಾರಿಕೆ ಮೇಲೆ ನಿಂತಿದೆ. ನೀವು ಇವತ್ತು ಹಾಲನ್ನು ಇಲ್ಲಿಗೆ ತಂದು ಮಾರ್ತೀವಿ ಅಂದರೆ ಆ ಪಾಲಿಥೀನಿಗ ಈ ಭಾಳ ಜನ ಹೇಳ್ತಾರೆ ಇಲ್ಲ ಅಂತ, ಕೆಲವರು ಹೇಳ್ತಾರೆ ಯಾಕೆ ಮಾಡಬಾರ್ದು ಅಂತಾರೆ. ಆದರೆ ಅಲ್ಲೇ MD ಜಯನ್ ಮೆಲ್ತಾ ಹೇಳ್ತಾರೆ, ಇವತ್ತು ಅಮೂಲ್ನ MD, ನಾವು ಮುಂದಿನ ವಾರದಿಂದ ಹಾಲು ಮತ್ತು ಮೊಸರು ಮಾರಾಟನ ಅಧಿಕೃತವಾಗಿ ಕರ್ನಾಟಕದಲ್ಲಿ ಮಾಡ್ತೀವಿ, ಅಧಿಕೃತವಾಗಿ ಹೇಳಿಕೆ ಕೊಡ್ತಾನೆ ಆತ. ಇವರು ಇಲ್ಲ ಅಂತಾರೆ. ನಮ್ಮ ಹಳೆ MD ಹೌದು ಅವ್ರು ಮಾರಾಟಕ್ಕೆ ಹೊರಟಿದ್ದಾರೆ, ಮಾರಾಟಕ್ಕೆ ಹೊರಟ್ರೆ ನಮ್ಗೆ ಆಘಾತ ಆಗುತ್ತೆ ಅಂತಾರೆ. ಹಾಲಿ MD ಇಲ್ಲ ಅಂಥದ್ದೇನೂ ಇಲ್ಲ ಅಂತಾರೆ. ನಮಗೆ ನಮ್ಮ ಅಸ್ಮಿತೆ, ನಮ್ಮ ಜನರ ಬದುಕು ಉಳಿಬೇಕಲ್ಲ, ಗ್ರಾಮೀಣ ಜನರ ಬದುಕು. ಇವತ್ತು ಗುಜರಾತ್ ಬಿಟ್ಟರೆ ಅತ್ಯಂತ ಯಶಸ್ವಿಯಾಗಿ ಸಹಕಾರಿ ಚಳವಳಿಯ ಮೂಲಕ ಹೈನುಗಾರಿಕೆಯಲ್ಲಿ ನಡೀತಾ ಇದೆ. ಅವತ್ತು ಉದ್ಘಾಟನೆಗೆ ಬಂದು ಮನ್ಮೂಲ ಉದ್ಘಾಟನೆ ಆಗೋಗಿತ್ತು ಪೌಡರ್ ಯೂನಿಟ್ ನಮ್ಮಲ್ಲಿ, ಅಮಿತ್ ಶಾ ಬಂದರು. ಅವತ್ತು ಇದಕ್ಕೆ ಒಂದು ಪೀಠಿಕೆ ಹಾಕ್ಬಿಟ್ಟು ಹೋದರು. ಅವತ್ತು ದೊಡ್ಡ ವಿರೋಧ ಬಂತು, ಇಲ್ಲ ವಿಲೀನ ಇಲ್ಲ ಅಂದರು. ನಮಗೇನು ಆತಂಕ, ಮಹಾರಾಜರು ಕಟ್ಟಿದ ಆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂಥ ಅದ್ಭುತವಾಗಿ ಕಟ್ಟಿದ್ರು, ಹೆಂಗೆ ಸ್ಥಳೀಯ ಜನರು ಕನ್ನಡಿಗರಿದ್ದರು. ಇವತ್ತು ಬೆಂಗಳೂರಿನ ಕೇಂದ್ರ ಕಚೇರಿ ಆ ಕಟ್ಟಡ ನೋಡಿದ್ರೆ ಅದು ಕಣ್ಣೆತ್ತರಿಕ್ಕಿದೆ, ಬಾನೆತ್ತರಿಕ್ಕಿದೆ. ಅದನ್ನು ತೊಗೊಂಡೋಗಿ ನೀವು SBI ಜೊತೆಗೆ ಮರ್ಜ್ ಮಾಡಿದ್ರಿ, ನಮ್ಮ ವಿಜಯ ಬ್ಯಾಂಕ್ ಮರ್ಜ್ ಮಾಡಿದ್ರಿ, ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ತೊಗೊಂಡೋಗಿ ಮರ್ಜ್ ಮಾಡಿದ್ರಿ. ನ್ಯಾಷನಲ್ ಬ್ರಾಂಚಿಗೆ ಬಂದು ಇಲ್ಲಿ ನಮ್ಮ ಬದುಕು ಬರ್ಬಾದಾಗಿ ಕನ್ನಡಿಗರು ಬ್ಯಾಂಕೀಕರಣದಲ್ಲಿ ಈ ವಿಲೀನಾತಿಯಿಂದ ಎಷ್ಟು ವಂಚಿತರಾಗಿದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ ಅಂದರೆ ಹೇಳಲ್ಲ ಸದಾಳ. ಬಹುಶಃ ನೀವೇನಾದರೂ ಮತ್ತೆ ಅಮೂಲು ಮರ್ಜ್ ಮಾಡಬೇಕು ಅಂತ ಹೊರಟ್ರಿ, ಈಗ ಮಾರುಕಟ್ಟೆಗೆ ನೇರವಾಗಿ ಬಿಡಬೇಕು ಅಂತೀರಿ. ಅಲ್ಲ, ಅವ್ರು ಹೇಳ್ತಾರಲ್ಲ ನಾವು ಬರೀ ಕಾಮರ್ಸ್ ಅಲ್ಲಿ ಮಾತ್ರ ಮಾರ್ತೀವಿ ಅಂತಾರೆ. ಅವ್ರು ಹೇಳ್ತಾರೆ ಹೌದು ನಾವು ಹಾಲು ಮೊಸರು ಮಾರ್ತೀವಿ. ಅದೇ ಜಯನ್ ಮೆಹ್ತಾ ಅವ್ರು ಹೇಳ್ತಾರೆ ಕಾಂಪಿಟೇಷನ್ ವಿತ್ ಸ್ಟೇಟ್ ಕೋಆಪರೇಟಿವ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇರೋದಿಲ್ಲ, ನಾವು ಬರೀ ಕಾಮರ್ಸು ಮತ್ತು ಕ್ವಿಕ್ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಮಾರ್ತೀವಿ. ಅದರಲ್ಲೂ ಅಮೂಲ್ ತಾಜಾ ಟೋನ್ಡ್ ಮಿಲ್ಕ್ 54 ರೂಪಾಯಿ ಪ್ರತಿ ಲೀಟ್ರು. ನಂದಿನಿ ಎಷ್ಟು ಕೊಡ್ತೀರಿ? ಅಲ್ಲ, ನಾನು ಕೇಳ್ತಿರೋದು. ಅದಾದಮೇಲೆ ಅಮೂಲ್ ಗೋಲ್ಡ್ 6% ಫ್ಯಾಟ್ ಇರುವಂಥದ್ದು 64 ರೂಪಾಯಿ ಪ್ರತಿ ಲೀಟ್ರು. ಅಲ್ಲಿ ನೀವು ನಂದಿನಿಗೆ ಹೆಂಗೆ ಫೈಟ್ ಕೊಡ್ತೀರಿ? ನಂದಿನಿ ಇರೋದು 20 ರೂಪಾಯಿ 25 ರೂಪಾಯಿನಲ್ಲಿ. ಇದು ಹೆಂಗೆ ಮ್ಯಾಟ್ರ್ ಆಗುತ್ತೆ? ಸೇಮ್ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲೇ ಇಲ್ಲ ಇದು. ಇನ್ನೊಂದು ಅಮೂಲ್ ಮಸ್ತಿ ದಹಿ, ಆ ದಹಿ ಅಂತ ಒಂದು ದೊಡ್ಡ ವಿವಾದ ಆಗೋಗಿತ್ತು ಮಧ್ಯ, ಮೊಸರು ದಹಿ ಅಂತ ಬಿಡಿ ಅದನ್ನು. ಇದು 30 ರೂಪಾಯಿ 450 ಗ್ರಾಮ್ಗೆ, ಆಯ್ತಾ? ಈ ರೀತಿಯಲ್ಲಿ ಅವ್ರು ಮಾಡ್ಕೊಂಡಿರೋಂಥದ್ದು 66 ರುಪೀಸ್ ಪ್ರತಿ kg ಆಗುವಂಥ ರೀತಿಯಲ್ಲಿ ಅವ್ರು ಮಾಡ್ತಿದ್ದಾರೆ. ಅವ್ರು ಹೇಳ್ತಾರೆ ಪ್ರೀಮಿಯಂ ಪ್ರಾಡಕ್ಟ್ಸ್ ಮಾತ್ರ ಮಾಡ್ತಿದ್ದೀವಿ, ಎವ್ರಿ ಡೇ ಅಲ್ಲ ಇದು, ನಾವು ಕಾಮರ್ಸ್ ಅಲ್ಲಿ ಮಾಡ್ತಿದ್ದೀವಿ. ನಾನು ಯಾಕೆ ಕೇಳ್ತೀನಿ ಅಂದರೆ, ನಾನು ಸ್ಪಷ್ಟಪಡಿಸ್ತೀನಿ ಶ್ರೀಕಂಠೇಗೌಡ್ರೆ, ನಿಮ್ಮ ಥರಾನೇ ನಾನು ಕರ್ನಾಟಕದ ಅಸ್ಮಿತೆ ಮತ್ತು ಹೆಮ್ಮೆ ಆಗಿರುವಂಥ KMF ನಂದಿನಿ ಪರಾನೇ ಇದ್ದೀನಿ. ಆದರೆ ಈ ಪ್ರಶ್ನೆಗಳನ್ನ ನಾನು ಕೇಳಲಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಚರ್ಚೆ ಆಗೋದಿಲ್ಲ, ವೀಕ್ಷಕರಿಗೆ ಸರಿಯಾದ ಮಾಹಿತಿ. ಈಗ ಈ ದೇಶದಲ್ಲಿ ಬ್ರಿಟಿಷರು ಬಂದಿದ್ದು ರೀತಿ ಯಾವುದು? ಒಂದು ವ್ಯವಹಾರ ಮಾಡಬೇಕು ಅಂತ ಬಂದ್ರು. ಆಯ್ತು, ಆ ವ್ಯವಹಾರ ಮೂಲದಿಂದ ಬಂದ ಹೋಲಿಕೆನೇ ಸರಿ ಇಲ್ಲ. ಹೇಳ್ತೀನಿ ನಿಮಗೆ ನಾನು. ಇವತ್ತಾಗ್ಲೇ ಗೌಡ್ರು ಹೇಳ್ದಾಗೆ, ಇವತ್ತು ನಮ್ಮ ಮಹಾರಾಜರು ಕಟ್ಟಿದ್ದಂತ ಮೈಸೂರು ಬ್ಯಾಂಕ್ ಏನಾಗೋಯ್ತು, ಸಿಂಡಿಕೇಟ್ ಬ್ಯಾಂಕ್ ಆಗೋಯ್ತು, ವಿಜಯ ಬ್ಯಾಂಕ್ ಏನಾಗೋಯ್ತು, ನಮಗಿರುವಂತ ಕಾರ್ಪೊರೇಷನ್ ಇವತ್ತು ನಂಬರ್ 2ನೇ ಸ್ಥಾನದಲ್ಲಿ ಇಲ್ಲ. ಆತಂಕದ ಬಗ್ಗೆ ನಿರಾಕರಣೆ ಇಲ್ಲ, ಆದ್ರೆ ಆತಂಕದ ಆಧಾರ ಕೇಳ್ತಿದ್ದೀನಿ ಅಲ್ವಾ? ಈಗ ಆಧಾರ ನಾವ್ ಹೇಳ್ತಾ ಇದೀವಲ್ಲ, ಮೈಸೂರು ಬ್ಯಾಂಕ್ ಯಾವ ರೀತಿ ವಿಲೀನ ಆಗೋಯ್ತು SBI ಜೊತೆಗೆ, ಯಾವ ರೀತಿ ವಿಜಯ ಬ್ಯಾಂಕ್ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೊತೆಗೆ ವಿಲೀನ ಆಗೋಯ್ತು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದನ್ನ ಆಗಲ್ಲ ಅಂತ ಯಾರು ಬರ್ಕೊಡ್ತೀರಿ? ಒಂದು ಬರ್ಕೊಟ್ರೆ ನೀವು ಕೇಳಿರೋ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ತಾವೀಗ ಏನ್ ಹೇಳ್ತಾ ಇದ್ದೀರಿ? ಇದು ಕಾಮರ್ಸ್ ಕ್ವಿಕ್ ಕಾಮರ್ಸ್ ಮೂಲಕ ನಾವು ಜನರಿಗೆ ಕೆಲಸ ಮಾಡ್ತೀವಿ ಅಂತ ಅಮೂಲ್ MD ಅವರು ಹೇಳಿದ್ದಾರೆ ಅನ್ನೋ ವಿಚಾರ ತಾವು ಪ್ರಸ್ತಾಪ ಮಾಡಿದಿರಿ. ಟೆಕ್ನಿಕಲಿ 56 ರೂಪಾಯಿ 58 ರೂಪಾಯಿ ಒಂದು ಪ್ರಾಡಕ್ಟ್ ನ 20-25 ರೂಪಾಯಿ ಪ್ರಾಡಕ್ಟ್ ಗೆ ಕಾಂಪಿಟೇಷನ್ ಇಂಪಾಸಿಬಲ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಲ್ಲಿ ನೋಡಿ, ಇಲ್ಲಿ ಆಮೇಲೆ ಹೌದು, ಇಲ್ಲಿ ಯಾಕೆ ಈ ವಿಚಾರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಟೈಮಿಂಗ್ ಆಫ್ ದ ಲಾಂಚ್ ಆಫ್ ದ ಪ್ರಾಡಕ್ಟ್.
ಇವತ್ತು ಇಲ್ಲಿ ಎಲೆಕ್ಷನ್ ಕಮಿಷನರ್ ಡಿಕ್ಲೇರ್ ಮಾಡಿದ್ದಾರೆ ಎಲೆಕ್ಷನ್ ಅನ್ನ. ಇಂಥ ಸಂದರ್ಭದಲ್ಲಿ ಅಮೂಲ್ MD ಅವರು ಡಿಕ್ಲೇರ್ ಮಾಡ್ತಾರೆ, ನಾನು ಕ್ವಿಕ್ ಕಾಮರ್ಸ್ ಇ ಕಾಮರ್ಸ್ ಅಲ್ಲಿ ನಾನು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀವಿ. ಒಂದು ರಾಜಕೀಯ ಪಕ್ಷವಾಗಿ ನಾವು ಅಸಹಾಯಕರಾಗಿದ್ದೀವಿ. ಇವತ್ತು ನಮ್ಮ ರೈತರಿಗೆ ನಾವು ಉತ್ತರ ಕೊಡುವಂತ ಸ್ಥಿತಿಯಲ್ಲಿಲ್ಲ. ನಾವು ಧೈರ್ಯವಾಗಿ ಹೋರಾಟ ಮಾಡಂಗಿಲ್ಲ, ಹೋಗಿ ಹೊರಗಡೆ ಹೋಗಿ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿಗೆ ನಾವಿಲ್ಲ. ಎಲೆಕ್ಷನ್ ಕಮಿಷನ್ ನಿರ್ಬಂಧ ಇವತ್ತು ಮಾಡಿರುವಂತ ಇದು ಕುನ್ನಾಲ ನೋಡಿ. ಒಂದ್ ಕಡೆ ಮೊನ್ನೆ ಗೆಜ್ಜಿಲ್ಗೆರೆಗೆ ಅಮಿತ್ ಶಾ ಬಂದಾಗ ನಾನು ಐ ವಾಸ್ ದೇರ್, ಸೂಕ್ಷ್ಮವಾಗಿ ಹೇಳಬಿಟ್ರು ವಿಲನತಿ ಬಗ್ಗೆ. ಅಮೂಲು ಮತ್ತು ನಂದಿನಿನ ಏನು ಈ ಬ್ಯಾಂಕ್ಗಳು ಮಾಡಿದ್ರು ಆ ರೀತಿ ಅರ್ಥ ಬರುವ ಮಾತುಗಳನ್ನ ಆಡ್ಬಿಟ್ರು. ಯಾಕೆ ಇವತ್ತು ನೀವು ಪ್ರಾರಂಭ ಮಾಡ್ತಾ ಇರ್ತಕ್ಕ ಅದಕ್ಕೆ ಪೀಠಿಕೆ ಆಗಿರಬಾರ್ದು. ಶ್ರೀಕಂಠೇಗೌಡ್ರೆ, ಅನಿಲ್ ಅವರೇ, ನಿಮ್ಮ ಆತಂಕವನ್ನ ನಾನು ನಿರಾಕರಿಸೋದಿಲ್ಲ. ಅಟ್ ದ ಸೇಮ್ ಟೈಮ್ ಅನಿಲ್ ಅವರೇ, ನೀವು ಅಷ್ಟೇ ಉತ್ಸಾಹದಿಂದ ಈ ಒಂದು ಟ್ವೀಟ್ ನ ನೀವು ಗಮನಿಸಬೇಕು. ಎಂಟ್ರಿ ಕೊಟ್ಟಿದ್ದು ಅಮೂಲು ಕರ್ನಾಟಕಕ್ಕೆ 2017 ಓದಿದ್ದೀನಿ. 2017 ಎಂಟ್ರಿ ಕೊಟ್ಟಿದ್ರೆ ಅದ್ರ ಆಮೇಲೆ ಕೆಲವೊಂದು ಭಾಗ ಹುಬ್ಳಿ ಧಾರವಾಡ ಭಾಗದಲ್ಲಿ ಗೋವಾದಿಂದ ಸಹ ಬರ್ತದೆ, ಕಮ್ಮಿ ಬಟ್ ಇಲ್ಲಿ ಕ್ವಶನ್ ಬೆಳಗಾಂ ಹುಬ್ಳಿ ಬರ್ತದೆ. ಬಟ್ ಪ್ರಶ್ನೆ ಅದಲ್ಲ, 5,000 ಲೀಟರ್ ಕಮ್ಮಿ ಆದ್ರೂ ಸಹ ಇಲ್ಲಿ ನಮಗೆ ಲಾಸ್ ಆಗ್ತದೆ ನಂದಿನಿಗೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಲ್ಲಿ ವಿಚಾರ ಪ್ರಸ್ತಾಪ ಆಗುವಂತದ್ದು ಏನು ಅಂತಂದ್ರೆ, ಇವತ್ತು ನಮ್ಮ ಹಸುಗಳಿಗೆ ಎಮ್ಮೆಗಳಿಗೆ ಚರ್ಮ ರೋಗ ಬಂದಾಗ ಇದೇ ಸರ್ಕಾರ ಆಡಳಿತದಲ್ಲಿದ್ದಾಗ ಯಾವುದೇ ರೀತಿ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಲಿಲ್ಲ. ಇವತ್ತು ಸಡನ್ ಆಗಿ ಇದು ಏನು ಪ್ರೊಡಕ್ಷನ್ ಡ್ರಾಪ್ ಆಗಿದೆ ಅಂತೇಳಿ ಎಲ್ಲೋ ಅಮೂಲಿಂದ ನಾವು ಗುಜರಾತ್ ಇಂದ ತರಿಸ್ಕೊಳ್ತೀವಿ ಅನ್ನೋ ಒಂದು ಸರ್ಕಾರದ ನಿಲುವಿತ್ತಲ್ಲ, ಆ ನಿಲುವಿಗೆ ಏನ್ ಹೇಳಬೇಕು? ಇವತ್ತು ಓಪನ್ ಆಗಿ ಬಹಿರಂಗವಾಗಿ CT ರವಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಇಲ್ಲ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದನ್ನ ನಾವ್ ಏನಂತ ಭಾವಿಸ್ಬೇಕು? ಇಲ್ಲಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಯ್ತಾ? ಇದೇ ರೀತಿ ಕರ್ನಾಟಕದಲ್ಲಿ ಡಬ್ಬಿಂಗ್ ವಿರೋಧ ಇತ್ತು ಒಂದು ಟೈಮಲ್ಲಿ. ಶ್ರೀಕಂಠೇಗೌಡರು ನಿಮ್ ನೆನಪು? ಹೌದೌದು. ನಾನು ಅವತ್ತು ಕೂಡ ಜರ್ನಲಿಸ್ಟ್ ಆಗೇ ಇದ್ದೆ. ಕಾಪಿ ರೈಟ್ಸ್ ಅಲ್ರಿ, ಡಬ್ಬಿಂಗ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ರೀಮೇಕ್ ಮಾಡೋ ಅವಕಾಶ ಹೊಟ್ಟೋಗುತ್ತೆ. ಕೆಲವ್ರಿಗೆ ಮಾತ್ರ ಉದ್ಯೋಗ ಸಿಗುತ್ತೆ ಅಲ್ವಾ? ಅವತ್ತು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಬಂದ್ರು, ಏನಂದ್ರು? ಚೀಮಾರಿ ಹಾಕಿದ್ರು. ಇವತ್ತಿಗೆ ಡಬ್ಬಿಂಗ್ ಈಸ್ ಲೀಗಲ್. ನಾನೊಂದು ಮಾತು ಹೇಳ್ತೀನಿ, ಕನ್ನಡದ ಮಕ್ಕಳಿನ ಕಲ್ಪನೆಗೆ ಮಿತಿ ಆಗ್ತಿದ್ದೀರಿ ನೀವು ಡಬ್ಬಿಂಗ್ನ ವಿರೋಧಿಸಿ ಅಂತ ಅವತ್ತು ನಾನು ಹೇಳಿದ್ದೆ, ಇವತ್ತು ಹೇಳ್ತೀನಿ. ಡಬ್ಬಿಂಗ್ ಈಸ್ ಕನ್ನಡ ಪರ ಇರುವಂಥದ್ದು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡೋನು ಬಂದು ಗುಜರಾತ್ನಲ್ಲಿ IT ಪಾರ್ಕಲ್ಲಿ ಕೆಲಸ ಮಾಡಂಗಿಲ್ಲ ಅಂದ್ರೆ, ಚೆನ್ನೈನಲ್ಲಿರೋ IT ಪಾರ್ಕಲ್ಲಿ ಬೆಂಗಳೂರು ಕೆಲಸ ಮಾಡಂಗಿಲ್ಲ ಅಂದ್ರೆ, ಸ್ಪರ್ಧಾತ್ಮಕ ಮನೋಧರ್ಮವನ್ನು ನಾವು ಬೆಳೆಸ್ಕೋಬೇಕಾ ಬೇಡವಾ? ನೀವು ಯುವಕರಿದ್ದೀರಪ್ಪ, ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು. ಕೇಳಿ ಯಾಕೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡ್ತೀನಿ. ಈಗ ಇಡೀ ದೇಶದಲ್ಲಿ ನಂದಿನಿ 2ನೇ ಸ್ಥಾನದಲ್ಲಿದೆ. ಆಮೇಲೆ ನಂದಿನಿ ಪ್ರಾಡಕ್ಟ್ ಬೇಕಾದಷ್ಟು ಕಡೆಗೆ ಸರಬರಾಜು ಆಗ್ತಾ ಇದೆ. ಪ್ರಶ್ನೆ ಬಂದಿರೋದಲ್ಲ ನಿಖಿಲ್, ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಏನು ಅಂತಂದ್ರೆ, ಇವತ್ತು ಅಮೂಲ್ ಅನ್ನೋ ಒಂದು ಕಂಪನಿ ಇಲ್ಲಿ ನಮ್ಮ ನಾಡಿನಲ್ಲಿ ಬಂದು ನಮ್ಮ ನಾಡಿನ ಜನರ ಹಾಲು ಬಿಟ್ಟು ಗುಜರಾತ್ ಹಾಲನ್ನ ತಗೊಂಡ್ ಬಂದು ಇಲ್ಲಿ ಮಾರ್ತೀನಿ ಅನ್ನೋದು ಒಂದು. ಹೌದು, ವಿಲೀನ ಮಾಡೋದಿಲ್ಲ. ಇಲ್ಲಿನ ರೈತರ ಹತ್ರನೇ ಇಲ್ಲಿನ ಅಬ್ಸಲ್ಯೂಟ್ಲಿ ರೈಟ್. ನಮಗೆ ಭಯ ಇರುವಂತದ್ದೇನು ಅಂದ್ರೆ, ನಮಗೆ ಒಂದು ಕ್ಲಾರಿಟಿ, ಲ್ಯಾಕ್ ಆಫ್ ಕ್ಲಾರಿಟಿ. ಎರಡನೇದ್ದು, ನಮ್ಮ ರೈತರು ಕಷ್ಟದಲ್ಲಿದ್ದಾಗ, ನಮ್ಮ ಹಸುಗಳು ಕಷ್ಟದಲ್ಲಿದ್ದಾಗ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೋ ಅನ್ನೋದು ಮೊದಲನೇದ್ದು. ಎರಡನೇದ್ದು, ಇವತ್ತು ಅಮೂಲ್ ಅವ್ರು ಇಲ್ಲೇ ಪರ್ಚೇಸ್ ಮಾಡ್ತಾರ ಹಾಲನ್ನ, ಏನ್ ಅಲ್ಲಿಂದ ಪರ್ಚೇಸ್ ಮಾಡಿ ಇಲ್ಲಿಗೆ ಕಳಿಸ್ತಾರ? ಎರಡನೇದು ಕ್ಲಾರಿಟಿ ಇಲ್ಲ. ಆಮೇಲೆ ನಮಗೆ ಎಷ್ಟು % ರಾಯಲ್ಟಿ ಕೊಡ್ತಾರೆ? ಮೂರನೇದು, ಯಾಕಂದ್ರೆ ನಾವು ಈವನ್ ವೆನ್ ವಿ ಗೋ ಅಂಡ್ ಸೆಲ್ ಅವರ್ ಪ್ರಾಡಕ್ಟ್ ಇನ್ ಗೋವಾ, ವಿ ಆರ್ ಪೇಯಿಂಗ್ ದ ರಾಯಲ್ಟಿ. ಎರಡನೇದು, ಹಂಗಾದಾಗ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಇಲ್ಲಿ ವಿಚಾರ ಬಂದಿರುವಂತದ್ದು ಅದು ಅಲ್ಲ, ಕ್ಲಾರಿಟಿ ಇಲ್ಲ, ಟೈಮಿಂಗ್ ಅವ್ರು ಲಾಂಚ್ ಮಾಡ್ತಿರುವಂತದ್ದು. ಆಮೇಲೆ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂತ ರೀತಿ ಇದೆಯಲ್ಲ ಹಿಂದಿನ ದಿನಗಳಲ್ಲಿ, ಮೈಸೂರು ಮಹಾರಾಜ ಕಟ್ಟಿದ್ದಂತ ಮೈಸೂರು ಬ್ಯಾಂಕು SBI ಜೊತೆಗೆ ಹೋಗಿ ವಿಲೀನ ಆಗ್ತದೆ, ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಹೋಗ್ಬಿಟ್ಟು ಕೆನರಾ ಬ್ಯಾಂಕ್ ಜೊತೆಗೆ ವಿಲೀನ ಆಗ್ತದೆ. ನಾಳೆ ನಂದಿನಿ ವಿಲೀನ ಆಗಲ್ಲ ಅಂತ ಬರ್ಕೊಡ್ಲಿ. ಅನಿಲ್, ನನ್ನ ಪ್ರಶ್ನೆ, ನೀವು ಇಷ್ಟು ವರ್ಷ ಉತ್ಪನ್ನಗಳನ್ನು, ಸಣ್ಣ ಪುಟ್ಟ ಉತ್ಪನ್ನಗಳನ್ನು, ಬ್ರ್ಯಾಂಡ್ಗಳನ್ನ ಮಾರುಕಟ್ಟೆ ಮಾಡಿಕೊಡ್ತಿದ್ರಿ, ನಮ್ಮ ಅಡ್ಡಿ ಇಲ್ಲ, ಮಾಡ್ಕೊಳ್ಳಿ ನೀವು. ಆದರೆ ನೀವು ಹಾಲನ್ನು ಮಾರಾಟಕ್ಕೆ ಇಲ್ಲಿವರೆಗೆ ಕೈ ಹಚ್ಚಿರಲಿಲ್ಲ, ಮೊಸರು ಮಾರಾಟಕ್ಕೆ ಕೈ ಹಚ್ಚಿರಲಿಲ್ಲ.
ಈ ಪ್ರಯತ್ನ ಯಾಕೆ? ಆಯ್ತು, ಕಡೆಯದಾಗಿ ಕರ್ನಾಟಕ ನಂದಿನಿ ಉತ್ಪನ್ನ ಇಡೀ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ನಂಬರ್ 1. ನೀವು ತಿರುಪತಿಗೆ ಇವತ್ತು ನಾವೇ ಪೂರೈಕೆ ಮಾಡೋರು, ಲಾಬಿ ಮಾಡಿ ನಮ್ಮನ್ನು ನಿಲ್ಲಿಸ್ಬಿಟ್ರಿ. ಆಮೇಲೆ ತಂದ್ರು ಎಲ್ಲ ಅಡಲ್ಟ್ರೇಷನ್ ಹಾಲು ಬಿಸಾಕಿದ್ರು, ಪ್ರಸಾದ ಸರಿ ಬರಲ್ಲ ಅಂತೇಳಿ ಕರ್ನಾಟಕ ನಂದಿನಿ ಹಾಲು ಬೇಕು ಅಂತ ಈಗ ತಗೋತಾ ಇದ್ದಾರೆ. ತುಪ್ಪ ಅಷ್ಟು ಕ್ವಾಲಿಟಿ, ಸೂಪರ್ ಕ್ವಾಲಿಟಿ ಜಿನಿಯನ್ ಹಾಲು ನಮ್ಮಲ್ಲಿ, ಅವ್ರದ್ದು ಜಿನಿಯನ್ ಅಲ್ಲ. ನಮ್ಮ ರೈತರಿಗೆ ತೊಂದರೆನೂ ಆಗುತ್ತೆ, ಅದರಿಂದ ಅಡಲ್ಟ್ರೇಷನ್ ಹಾಲಿನಿಂದ ತೊಂದರೆನೂ ಆಗುತ್ತೆ. ಅಲ್ಲಿಂದ ಗುಜರಾತಲ್ಲಿ ಕರ್ನಾಟಕದಲ್ಲಿ ನೋಡಿ, ಈ ವಿಷಯದಲ್ಲಿ ನಾರಾಯಣ ಸ್ವಾಮಿ ಅವರು ಮಾತಾಡಿಲ್ಲ. ಒಂದೇ ಒಂದು ಮಾತು, ಹತ್ರ ಇರೋದು ಒಂದೇ ನಿಮಿಷ. ನಾರಾಯಣ ಸ್ವಾಮಿ ಅವರು ಮಾತಾಡಿಲ್ಲ, ಮಧ್ಯೆ ಮಧ್ಯೆ ಬಾಯಿ ಹಾಕಿ ಅವ್ರ ವಿಷಯವನ್ನ ಅವ್ರ ಸಮಯ ಇಲ್ಲ, ತಗೊಳ್ಳಿ ಸರ್, 30 ಸೆಕೆಂಡ್, ಒಂದು ನಿಮಿಷ ತಗೊಂಡ್ಬಿಡಿ. ಅಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುಜರಾತಿನ ಒಂದು ಬ್ರ್ಯಾಂಡ್ ಕರ್ನಾಟಕಕ್ಕೆ ಬರ್ತಿದೆ. ಅದು ಇದು ಎಂತ ಒಂದು ಯುಗ ಅಂದ್ರೆ ಗುಜರಾತಿಗಳೇ ದೇಶವನ್ನೇ ಆಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಮೂಡ್ತಿರುವಂತ ಸಂದರ್ಭದಲ್ಲಿ ಒಂದು ಗುಜರಾತಿ ಬ್ರ್ಯಾಂಡ್ ಕರ್ನಾಟಕ ಒಂದು ವಿಷಯ ತಗೊಳ್ಳಿ ಪ್ಲೀಸ್. ಅಮೂಲ್ ಬಂದಿರೋದು ಇವತ್ತಲ್ಲ, 50 ವರ್ಷಗಳಿಂದನೂ ಅವರ ಪ್ರಾಡಕ್ಟ್ಸ್ ಎಲ್ಲಾ ಕಡೆ ಓಡಾಡ್ತಿವೆ. ನಮ್ಮದು ಶ್ರೇಷ್ಠ ಹಾಲು, ಅದು ನಮ್ಮ ಅಸ್ಮಿತೆ. ನಂದಿನಿ ನಮ್ಮದು, KMF ನಮ್ಮದು. ಇದಕ್ಕೆ ಯಾರು ಚಾಲೆಂಜ್ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಇದು ಎರಡನೇ ವಿಷಯ. ಯಾವುದೇ ಕಾರಣಕ್ಕೆ ನಾವು ಮರ್ಜ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿ ಆತಂಕ ನಿವಾರಣೆ ಹೇಳ್ತೀನಿ, ಇಲ್ಲಿ ಮಾಡ್ತೀವಿ ಅವ್ರು ಬಂದಾಗ ನೀವು ಈಗ ಇದು ಅಮಿತ್ ಶಾ ಅವರು ಬಂದಿದ್ರು, ಅವತ್ತು ಹೇಳಿದ್ರು ಕರ್ನಾಟಕ ಮಿಲ್ಕ್ ಫೆಡರೇಷನ್ will get all technical support and cooperation from Amul. But we are already technically advanced. ನೀವು ಚೆನ್ನಾಗಿದ್ದೀರಿ. ಅವ್ರದ್ದು ಇನ್ನು 750 ಇದು ಪ್ರಾಡಕ್ಟ್ಸ್ ಬರ್ತಾ ಇದೆ ಅವ್ರದ್ದು. ಅಂತವುಗಳನ್ನೆಲ್ಲ ತಗೊಂಡು ನೀವು ಮಾಡಿ ಹೆಚ್ಚಿನ ಆದಾಯ ಗಳಿಸಿ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ಅಂತ ನಾನು ಇನ್ನೊಂದು ಮಾತು ಕೇಳ್ತೇನೆ ನಿಮ್ಮನ್ನ. ಯಾಕೆ ರಾಜ್ಯ ಬಿಜೆಪಿ ಘಟಕ ಅಥವಾ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒಂದು ಪ್ರಭಾವ ಬೀರಿ ಅಥವಾ ಒಂದು ಮನವಿಯನ್ನೇ ಮಾಡಿ ಅಂತ ತಗೊಳ್ಳಿ, ನೀವು ಯಾಕೆ ಒಂದು ಸ್ಪಷ್ಟನೆ ಕೊಡಿಸಬಾರ್ದು? ವಿಲೀನ ಇಲ್ಲ, ನಾವು 100 ಸಾರಿ ಹೇಳಿದ್ದೀರಿ. ಇವರು ಪ್ರಶ್ನೆ ಇಲ್ಲಿ ಈ ಹಾಲಿನ ಪ್ರಶ್ನೆ ಅಲ್ಲ, ಇವರು ರಾಜಕೀಯ. ಗುಜರಾತಿಗೆ ಹೋಗಿ ಮಾರ್ತೀನಿ, ಅವ್ರು ಇಲ್ಲಿ ಬಂದು ಹೇಳ್ಕೊಡ್ಲಿ, ಇಲ್ಲ ನಾವು ಯಾವ ರೀತಿ ಡೆಮೊಕ್ರಾಟಿಕ್ ಸಿಸ್ಟಮ್. ನಾಳೆ ಬಂದು ಮಾತಾಡ್ತೀನಿ. ಅವ್ರು ಇಷ್ಟೆಲ್ಲ ಮಾತಾಡುವಾಗ ಇಷ್ಟು ಸೈಲೆಂಟ್ ಆಗಿದ್ದೆ, ತಾಳ್ಮೆನೇ ಇಲ್ಲ ನಾನು ಹೇಳ್ಬೇಕು. ನೋಡಿ, ಇವರು ಇಲ್ಲಿ ಹಾಲು ಕರೀತಾ ಇಲ್ಲ, ಇವರು ರಾಜಕೀಯದ ಹಾಲು ಕರಿಯಾಕಿ ಇವೆಲ್ಲ ಮಾತಾಡ್ತಿರೋದು. ಇವೆಲ್ಲ ಬೇಕಾಗಿಲ್ಲ. ಸರ್ಕಾರ ನಮ್ಮದ್ರಿ, ನಾವೊಂದು ಹೇಳಿಕೆ ಕೊಟ್ಟಿದ್ದೇವೆ, ಮರ್ಜರ್ ಇಲ್ಲ. ಇನ್ಯಾರು ಹೇಳ್ಬೇಕು ನಿಮಗೆ? ಯಾರು ಹೇಳಿದ್ರು ನಿಮಗೆ ಮರ್ಜರ್ ಮಾಡ್ತೀನಿ ಅಂತ? ಯಾರು ಹೇಳಿದ್ರು? ಅಮಿತ್ ಶಾ ಮರ್ಜರ್ ಬಗ್ಗೆ ಮಾತೇ ಆಡಿಲ್ಲ. ನಿಮಗೆ ಇದನ್ನ ಓದ್ಕೊಳ್ಳಿ, ನಿಮಗೆ ಇಂಗ್ಲಿಷ್ ಬರಲಿಲ್ಲ, ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಬಿಜೆಪಿ ಕಾರಣನಾ? ಇವ್ರಿಗೆ ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಜೆಪಿ ಕಾರಣ ಸ್ವಾಮಿ? ಇಲ್ಲ, ಮರ್ಜರ್ ಇಲ್ಲ ಇಲ್ಲ ಇಲ್ಲ. ಪ್ರಪಂಚದಲ್ಲಿ ಮಾರಾಟ ಆಗುತ್ತೆ. ನಮ್ಮೂರಿಗೆ ನಿಂದು ತರಬಾರ್ದು ಅಂತಂದ್ರೆ ಏನ್ರಿ? ಅದಕ್ಕೆ ನಾನು ಡೆಮೊಕ್ರಾಟಿಕ್ ಸಿಸ್ಟಮ್ ಒಳಗೆ ಹೋಗ್ಬಾರ್ದು ಅಂತ ಹೇಳಿಲ್ಲ. ಡೆಮೊಕ್ರಾಟಿಕ್ ಸಿಸ್ಟಮ್ ಗೊತ್ತಾಯ್ತು. ಅನಿಲ್ ಅವರೇ, ಸಮಯ ಇಲ್ಲ. ನಾರಾಯಣ ಸ್ವಾಮಿ ಅವರೇ ಪ್ಲೀಸ್. ಏನು ಅವರು ಹಾಲು ಮಾರಾಟಕ್ಕೆ ಬರ್ತಾರೆ, ಆನ್ಲೈನ್ ಅಲ್ಲಿ ಮಾಡೋದು, ಓಪನ್ ಆಗಿ ಮಾಡಕ್ ಆಗಲ್ಲ. ಅವರು ಮಾಡಲ್ಲ. ಮಾಡಿದ್ರೆ ಅವ್ರದ್ದು ರೇಟ್ ಜಾಸ್ತಿ ಇದೆಯಲ್ಲ, ತಿರಸ್ಕರಿಸಿ, ತಗೋಬೇಡಿ. ಗ್ರಾಹಕರು ಬಿಟ್ಟಿರೋದು ಒಂದ್ ನಿಮಿಷ. ಈ ಚರ್ಚೆ ಮೂಲಕ ಶ್ರೀಕಂಠೇಗೌಡ್ರೆ, ನಾರಾಯಣ ಸ್ವಾಮಿ ಅವರೇ, ಅನಿಲ್ ಅವರೇ, ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ನನಗೆ ಈ ಚರ್ಚೆ ಮೂಲಕ ಗೊತ್ತಾಗಿದ್ದೇನು ಅಂದ್ರೆ, ಶ್ರೀಕಂಠೇಗೌಡ್ರೆ, ನಿಮ್ಮ ಆತಂಕ ಕೂಡ ಇಲ್ಲಿ ಜಾಗ ಇದೆ, ಆಸ್ಪದ ಇದೆ, ಅವಶ್ಯಕತೆ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿಲುವು
ಮತ್ತೆ ಘೋಷಣೆಗಳು ಅದು ಒಂದು ಅಧಿಕೃತ ಮಾನ್ಯತೆಯನ್ನ ಪಡೆಯೋದೇ ಆದ್ರೆ ಸ್ಪರ್ಧೆ ಮತ್ತೆ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನಾವು ಇದನ್ನ ತಡಿಬೋದಾ ಅನ್ನೋ ಪ್ರಶ್ನೆ ಜೊತೆಗೆ ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ 3 ಜನಕ್ಕೆ ಸಮಯಕ್ಕಾಗಿ. ನೋಡ್ತೀನಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.